2 ತಾರೀಕಿಗೆ ಕೊಟ್ಟರು. ಮಹತ್ವದ ದಿವಸ ಇದೆ ಇವತ್ತು ಮಾಡೋಣ ಅಂತಂದ್ರು ಅಂತ ಹೇಳಿ ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ಪ್ರಮುಖವಾಗಿ ಈ ಲೋಕಾರ್ಪಣೆ ಈ ಕಾರ್ಯಕ್ರಮಕ್ಕೆ 3 ವಿಷಯಕ್ಕೆ ವೈಯಕ್ತಿಕವಾಗಿ ನನಗೆ ಬಹಳ ಮಹತ್ವ ಅನ್ನಿಸ್ತಾ ಇದೆ. ಒಂದು ಅಂದ್ರೆ ಸಮರ್ಥ ರಾಮದಾಸ್ ಮೇಲೆ ಬರೆದಂತಹ ಪುಸ್ತಕ ನಮ್ಮ ಕರ್ನಾಟಕದ ಭೂಮಿಯಲ್ಲಿ ಕನ್ನಡ ಪುಸ್ತಕ ಬ್ರಹ್ಮಚೈತನ್ಯ ಮಹಾರಾಜರ ಸನ್ನಿಧಿಯಲ್ಲಿ ನಡೀತಾ ಇದೆ. ಇದು ಬಹಳ ಮಹತ್ವದ್ದು. ಒಂದನೇದು. ಎರಡನೇದು, ಗುರುಗಳು ನಮಗೆ ಲಭ್ಯ ಇದ್ದಾರೆ ಇವತ್ತು, ಅವರ ಹಸ್ತೆ ಆಗ್ತಾ ಇದೆ ಶುರುವಾತು. ಸೊ ಅದು ಬಹಳ ಮಹತ್ವದ್ದು. ಮೂರನೇದು ಅಂತಂದ್ರೆ ನಮ್ಮ ಊರು, ನನ್ನ ತವ್ರ ಮನೆ ಊರು ಹೆಬ್ಬಳ್ಳಿಕರ್ ಮನೆತಂದವ್ರು ನಾವು. ಸೊ ಹೆಬ್ಬಳ್ಳಿ ಮನೆತಂದ ಇಲ್ಲಿ ನನ್ನ ಎಲ್ಲ ಹಿರಿಯರು ಬಂದಿದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ. ಸೊ ಅವರು ಎದುರಿಗಿದ್ದು ರಾಮದಾಸರ ಮೇಲೆ. ನಮ್ಮ ತಂದೆಗೆ ಸಮರ್ಥ ರಾಮದಾಸರ ಅಂದ್ರೆ ಬಹಳ ಭಕ್ತಿ. ಅವರು ಮನಾಚೆ ಶ್ಲೋಕ ಯಾವಾಗಲೂ ಓದ್ತಾ ಇದ್ರು. ಸೊ ಆ ರೀತಿಯಿಂದ ಆ ಪುಸ್ತಕ ಒಂದು ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದು ಒಂದು ಬಹಳ ಮಹತ್ವದ್ದು. ಆಮೇಲೆ ಎಲ್ಲರಿಗೂ ಹುರಿಯರಿಗೆ ಎಲ್ಲರಿಗೂ ವ್ಯಾಸಕೂಟದಲ್ಲಿ ಕುಳಿತಂತ ಎಲ್ಲ ಹುರಿಯರಿಗೆ ನನ್ನ ನಮಸ್ಕಾರಗಳು, ಹೃತ್ಪೂರ್ವಕ ನಮಸ್ಕಾರಗಳು. ಒಂದು ಸಣ್ಣ ಶ್ಲೋಕ ಮನಾಚೆ ಶ್ಲೋಕದಲ್ಲೇ, ಮನಾ ಪಾಪ ಸಂಕಲ್ಪ सोडूनी द्यावा, मना सत्य संकल्प जीवी धरावा, मना कल्पना ते नको विषयांची, विकारे घडे हो जनी सर्व चीज. ಪಾಪ ಸಂಕಲ್ಪ ಬಿಟ್ಟು ಸತ್ಯ ಸಂಕಲ್ಪ ಹಿಡಿಯುವ ಈ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮೊದಲಿಗೆ ಒಂದು ಪ್ರಾರ್ಥನೆ ಶುರು ಮಾಡೋಣ. ಪ್ರಾರ್ಥನೆಯನ್ನು ಮೊದಲು ಸೌಭಾಗ್ಯವತಿ ಶ್ರೀದೇವಿ ರಮಾಕಾಂತ್ ಜೋಶಿ ಅವರು ಹೇಳಬೇಕು ಅಂತ ಹೇಳ್ತಾರೆ. ರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಕಾಮ ಹರನ ಸತಿಯೋ ಸದಾ ನೇಮದಿಂದ ಬದಿಸಿದ. ಕಾಮ ಹರನ ಸತಿಯೋ ಸದಾ ನೇಮದಿಂದ ಬದಿಸಿದ. ರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಶಿವನೋ ಧನ್ಯ ನಾದ ಮೌನಿ, ಯುವತಿ ಪಾವನ ಯಾದಳು. ಶಿವನೋ ಧನ್ಯ ಮಾದ ಯುವತಿ ಪಾವನ ಯಾದಳು. ರವಿಯ ಸೂತನು ಪದವಿ ಪಡೆದ, ರವಿಯ ಸೂತನು ಪದವಿ ಪಡೆದ. ಧ್ರುವನು ದಿವಿಜ ನೆನೆಸಿದ. ರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಕರಿವರ ಪ್ರಹ್ಲಾದ ದ್ರೌಪದಿ ವರವಿಭೀಷಣರೆಲ್ಲರೂ ಹರಿಯ ನಾಮ ಸ್ಮರಿಸಿ ಸುಖ, ಹರಿಯ ನಾಮ ಸ್ಮರಿಸಿ ಸುಖ. ಭರಿತರಾಗ ಇಲ್ಲವೇ, ಭರಿತರಾಗ ಇಲ್ಲವೇ. ರಾಮ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆ ಯಾದಳು. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆ ಯಾದಳು. ವರದ ಗೋಪಾಲ ವಿಠಲ ನಾಮ
सखा राम नाम भजिशिरवगे उंटे भवद बंधना कामहरण सतियो सदा निर्मुद भजिशिरा कामहरण सतियो सदा निर्मुद भजिशिरा राम नाम भजिशिरवगे राम नाम भजिशिरवगे राम नाम भजिशिरवगे उंटे भवद बंधना ಶ್ರೀರಾಮನ ಪ್ರಾರ್ಥನೆಯಿಂದ ಶುರು ಮಾಡಿದ್ದೀವಿ. ಧನ್ಯವಾದ ಶ್ರೀದೇವಿ ಅವರೇ, ಬಹಳ ಚೆನ್ನಾಗಿ ಪ್ರಾರ್ಥನೆ ಕೇಳಿದ್ವಿ. ರಾಮನ ಭಕ್ತಿ ಎಲ್ಲರಿಗೂ ಇದಾಯಿತು. ಇವಾಗ ನಾನು ಈ ಪುಸ್ತಕದ ಮೂಲ ಲೇಖಕರಾದ ಡಾಕ್ಟರ್ ವಾಮನ್ ಗೋಪ್ಟೆ ಅವರು ಪುಣೆಯಿಂದ ಬಂದಿದ್ದಾರೆ. ಪುಣೆಯವರೇ ಅವರು, ಸಾಂಗ್ಲಿಯವರು, ಬಟ್ ಪುಣೆಗೆ ಇದ್ದಿದ್ದು. ಸಮರ್ಥ ರಾಮದಾಸರ ಅವರು PhD ಮಾಡ್ಬೇಕಾದ್ರೆ ಅವರು ಥೀಸಿಸ್ ಬರೆಯೋದಂತ ಅವರಿಗೆ ಯೋಚನೆ ಮಾಡಿದ್ರು. ಅದನ್ನ ಅವರು ಈ ಪುಸ್ತಕ ಬರಲಿಕ್ಕೆ ಕಾರಣ, ಅದನ್ನು ಅನುವಾದ ಮಾಡಿದವರು ಶ್ರೀಮತಿ ಸುಶೀಲಾ. ಸೊ ನಾನು ಡಾಕ್ಟರ್ ವಾಮನ್ ಗೋಪ್ಟೆ ಅವರಿಗೆ ವಿನಂತಿ ಮಾಡ್ತೀನಿ, ಗುರುಗಳ ಸತ್ಕಾರ. ಅದೇ ರೀತಿ ಈ ಪುಸ್ತಕವನ್ನು ಪ್ರಕಾಶನ ಮಾಡಲು ಮುಂದೆ ಬಂದಂತ ಮನೋರ ಗ್ರಂಥಮಾಲದ ಶ್ರೀ ಸಮೀರ್ ಜೋಶಿ ಅವರಿಗೆ ಸತ್ಕಾರ ಮಾಡಬೇಕು ಅಂತ ಹೇಳ್ಬೋದು. ಧನ್ಯವಾದಗಳು ಸರ್. ಸತ್ಕಾರ ಸಮಾರಂಭ ಆದ ನಂತರ ಇವಾಗ ಪುಸ್ತಕದ ಬಗ್ಗೆ ಪರಿಚಯ ಬೇಕಲ್ಲ, ಏನು ಪುಸ್ತಕ ಬಂದ್ವಿ, ಹ್ಯಾಂಗ್ ಬಂದ್ವಿ ಅಂತ ಸ್ವಲ್ಪ ಹಿನ್ನೆಲೆ, ಆ ಬಗ್ಗೆ ನಾನು ಮಾತಾಡಬೇಕು. ಮತ್ತೊಂದು ಮನಾಚ ಶ್ಲೋಕದಲ್ಲಿ ಶ್ರೀ ಸಮರ್ಥ ರಾಮದಾಸರು ಹೇಳಿದ್ದಾರೆ, ದೇಹೇ ತ್ಯಾಗಿತಾಂ ಕೀರ್ತಿ ಮಾಗೆ ಮನಾ ಸಜ್ಜನ ಹೇಚಿ ಕ್ರಿಯಾ ಧರಾಮ ಮನಾ ಚಂದನಾಚೆ ಪರಿ ತ್ವಾಂ ಜಿಜಾವೆ ಪರಿ ಅಂತರಿ ಸಜ್ಜನ ನೀವವ ಅಂತ. ನಮ್ಮ ದೇಹ ತ್ಯಾಗ ಮಾಡಿದ್ರು ಸುದ್ದ ಕೀರ್ತಿ ಉಳಿಬೇಕು. ಆ ರೀತಿ ಒಂದು ಪುಸ್ತಕ ಅಂದ್ರೆ ಸಮರ್ಥ ರಾಮದಾಸರು ಆ ರೀತಿ ಆಗ್ಬೋದು. ಅವರ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಶ್ರೀ ಡಾಕ್ಟರ್ ವಾಮನ್ ದೇಶಪಾಂಡೆ ಇವರಿಗೆ ಗೋಪ್ಟೆ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಆ ಪುಸ್ತಕದ ಸ್ವಲ್ಪ हिंदी ಹೇಳಬೇಕು. 3-4 निमिष विचार कपाट थोडासा पुस्तकाच्या बद्दल माहिती सांगावा. और हे कन्नड बोलता येईल आता मराठी ಹೇಳ್ತಾ ಇದ್ದೀನಿ. सो हे पुस्तक त्यांनी लिहिताना काय कष्ट घेतले आणि ते पुस्तक प्रकाशन इंग्लिशमध्ये झालेलं आहे, हिंदीमध्ये झालेलं आहे, पण ते कानडीमध्ये यायला पाहिजे. कारण समर्थ रामदासांच्या बद्दल कानडी भक्त पण खूप आहे, कन्नडमध्ये त्याचा परिचय व्हायला पाहिजे. या दृष्टीने त्यांचा खूप प्रयत्न चालू होतं. मग ते म्हणून त्यांना म्हणून त्या पुस्तकाबद्दल परिचय त्यांनी डॉक्टर वामन गोप्टेंनी सांगावा अशी माझी विनंती. आदरणीय महाराज आणि उपस्थित सर्व भक्तमंडळी आणि समर्थ भक्त, मी आपली प्रथमच क्षमा मागतो.
कारण मला कानडी येते, परंतु मराठी, इंग्रजी, हिंदी या भाषा येतात. आणि त्यातल्या त्यात माझी दुर्बलता अशी, आमच्या घरी 3 भावजया कानडी असूनही आम्हाला कानडी आलं नाही. वाईट वाटतं. असो, याच्या पुढे जेव्हा जमेल तेव्हा कानडी शिकायचा प्रयत्न करेल. परंतु रामदास हा विषय एक केवळ 2 ते 3 मिनिटांमध्ये सांगतो. रामदास हा विषय विलक्षण मोठा आहे. एखादा जन्म जरी रामदासांचा अभ्यास करायचा म्हटलं तरी ते अवघड आहे. किमान 2-4 जन्म पाहिजे. अशा रामदासांचा अभ्यास करण्याची प्रेरणा मला माझ्या आईवडिलांच्या पासून मला मिळाली आणि मी अभ्यास चालू केला. चालू करून बरीच वर्ष झाली. 77 साली मी अभ्यास चालू केला आणि नंतर वाटायला लागलं अरे हे फारच मोठं आहे. किती मोठं आहे? 2-4 वर्षात संपणार नाही. लिहायला सुरुवात केली. रामदासांचं साहित्य वाचायला सुरुवात केली. रामदास म्हटलं की दासबोध आणि मनाचे शोध, परंतु त्याच्याही पलीकडे अथांग समुद्र रामदासांच्या साहित्याचा आहे. त्यातल्या शक्य तेवढं ते शोधून घेतलं. अजूनही 90% अनपब्लिश्ड काम आहे ते त्या डॉक्युमेंटमध्ये, त्याच्या भाषेमध्ये, म्हणजे दख्खन हिंदी, उर्दू, हिंदी, मराठी, कन्नड वेगवेगळ्या भाषेत त्या ठिकाणी आहे. परंतु हे सगळं करताना आपण याचा अभ्यास केला पाहिजे. आधी रामदास कसे रिलेव्हंट आहेत, संदर्भ महत्वाचे कसे आहेत, रामदास कसं जगायला शिकवतात, कसं मरायला शिकवतात, स्वाभिमानानं कसं जगावं हे सांगतात, असे रामदास अभ्यासले पाहिजेत. आणि ते शिक्षणाच्या दृष्टिकोनातून फ्रॉम द पॉइंट ऑफ व्ह्यू ऑफ एज्युकेशन. हे एज्युकेशनचं रामदासांचं एज्युकेशन काय होतं, त्यांनी कोणत्या प्रकारे एज्युकेशन केलं, स्वतःचं आणि समाजाचं कसं घडवलं, या सगळ्याचं डॉक्युमेंटेशन करायचा प्रयत्न केला. 90 साली 30 वर्षापूर्वी त्याला डॉक्टरेट मिळाली. महाराष्ट्र शासन सज्जनगड यांचे पुरस्कार मिळाले. त्या पुस्तकाची 2री आवृत्ती झाली. परंतु मला असं वाटायचं की रामदासांचे मठ दक्षिणेत आहे, त्या भाषेतही आपल्याला साहित्य नेता येईल का. म्हणजे रामदासांचं साहित्य कर्नाटकामध्ये, बिदर असेल, बागलकोट असेल किंवा त्या भागातले अनेक भाग असतील, त्याकडे रामदासांचे मठ होते, ऍक्टिव्ह होते, आजही काही आहेत. या सगळ्याचे रिलेव्हंट संदर्भ रेफरन्सेस आहेत. मग या सगळ्यांच्या पर्यंत रामदास पोहोचावा म्हणून कानडीमध्ये आमच्या भगिनी श्रीमती सुशीला यांना मी विनंती केली आणि त्यांनी ते 19 मध्ये पूर्ण केले. 2019 मध्ये पूर्ण केलं. परंतु करोना आणि मग समर्थ कृपा त्यामुळे जरा वेळ लागला. या वर्षभरामध्ये मुद्दा उल्लेख केला पाहिजे. त्या म्हणजे रश्मिताई शिरट्टी, समीर जोशी या सोनेरी माणसांची गाठ पडली. त्यांनी ते काम करीला घेतलं आणि कानडीमध्ये होत आहे. याच्या पुढे तेलुगू, आंध्र, तमिळनाडू, तंजावर या ठिकाणी रामदासांचं साहित्य आहे, प्रचंड साहित्य आहे. ते कसं प्रकाशित आणता येईल, काय आणखी किती सहकार्य त्या त्या प्रांतातले मिळतील हे पाहायचं आहे. हिंदी झालाय म्हणजे ग्वाल्हेर, दिल्ली किंवा अगदी हिमालयापासून काश्मीर रामेश्वरापर्यंत रामदासांचे कसे मत पसरत होते, आजही किती ऍक्टिव्ह आहेत, या सगळ्याचा धांडोळा घेण्याचा प्रयत्न चालू आहे. त्यातला एक छोटा भाग मी आपल्या पुढं मराठीमध्ये केला होता. आता एक कानडी सुशीला त्या त्यांची भूमिका 1-2-4 मिनिटात सांगतील. परंतु रामदास जर जगले, आपल्यासाठी जगले आणि रामदासांचं ज्यावेळी विस्मरण होईल तेव्हा राष्ट्र मरेल. रामदासांचं स्मरण हेच महाराष्ट्राचं किंवा भारताचं जगणं. रामदासांचं विस्मरण म्हणजे भारताचं मरण. या विचारापर्यंत मी आलो आणि त्यामुळे रामदास सगळ्यांच्या पर्यंत जाण्यासाठी प्रयत्न चालू केला. आपण सर्वांनी सहकार्य दिलं. महाराजांनी त्याचं पुन्हा लोकार्पण केलं. त्याबद्दल मी सगळ्यांच्या बद्दल कृतज्ञ आहे. नमस्कार. ಕನ್ನಡದಲ್ಲಿ ಸ್ವಲ್ಪ ಹೇಳೋ ಅವಶ್ಯಕತೆ ಇದೆಯಾ? ಏನು ಮರಾಠಿ ಎಲ್ಲರೂ ತಿಳಿದು ರಾಮದಾಸ್
ಇದ್ರ ಬಗ್ಗೆ ವಿಷಯ ಬಹಳ ದೊಡ್ಡದು, ಬಹಳ ಅಗಾಧ ಇದೆ, ಸಮುದ್ರದಷ್ಟು ದೊಡ್ಡದು. ಅದನ್ನ ಹೇಳಲಿಕ್ಕೆ ಬಹಳ ಕಠಿಣ ಅದ. ಆದ್ರೆ ಕನ್ನಡದಲ್ಲಿ ಬರೋದನ್ನ ಕ್ಷಮಿಸಿ ಅಂತ ಮೊದಲು ಅವ್ರು ಕೇಳ್ಕೊಂಡ್ರು. ಆಮೇಲೆ ಅಭ್ಯಾಸ ಮಾಡೋದು ಎಷ್ಟು ರಿಲವೆಂಟ್ ಅದ ಅಂದ್ರೆ ಸಮರ್ಥ ರಾಮದಾಸರ ಅಭ್ಯಾಸ, ಅವರು ಜೀವಿಸುವುದು ಹೆಂಗೆ, ಆಮೇಲೆ ನಾವು ಸಾಯುವಾಗ ಹೆಂಗೆ ಸಾಯಬೇಕು ಅನ್ನೋದನ್ನು ಕಲಿಸಿದ್ದಾರೆ, ಸ್ವಾಭಿಮಾನದಿಂದ ಹೆಂಗೆ ಜೀವಿಸ್ಬೇಕು ಅನ್ನೋದನ್ನು ಅವರು ಹೇಳಿರ್ತಿದ್ದಾರೆ. ಅವರು ಅದನ್ನ ಥೀಸಿಸ್ ಬರೀಬೇಕಾದ್ರೆ PhD ಬರೀಬೇಕಾದ್ರೆ 30 ವರ್ಷದಿಂದ ಇದನ್ನ ಇಂಗ್ಲಿಷ್ನಲ್ಲಿ ಮಾಡಿದ್ರು, ಅದನ್ನ ಮರಾಠಿನೂ ಆಗಿದೆ. ಸೊ ಅದನ್ನ ದಕ್ಷಿಣದಲ್ಲಿ ಪ್ರಚಾರ ಮಾಡಬೇಕು ಅಂತ ಕನ್ನಡದಲ್ಲಿ 2019ರಲ್ಲಿ ಶ್ರೀಮತಿ ಸುಶೀಲಾ ಅವರು ಅದನ್ನ ಮಾಡಿದ್ರು. ಇದಕ್ಕೆ ಸಹಕಾರ ಕೊಟ್ಟಂತ ಸಮೀರ್ ಜೋಶಿ ಮತ್ತು ರಶ್ಮಿ ಶೆಟ್ಟಿ ಅವರು ಕೃತಜ್ಞತೆ ತಿಳಿಸಿದ್ರು. ಇದು ಬರೀ ಕನ್ನಡ ಭಾಷೆಯಲ್ಲ, ಸಮರ್ಥ ರಾಮದಾಸ್ ತೆಲುಗು, ತಮಿಳು, ಇಲ್ಲಿ ಎಲ್ಲ ಅವರು ಇದ್ದಾರೆ, ಅವರ ಕೆಲಸ ಇದೆ. ಸೊ ಅವ್ರಿಗೂ ಅಲ್ಲಿ ಪ್ರಚಾರ ಆಗಬೇಕು ಅನ್ನೋದು ಅವ್ರ ಇಚ್ಛೆ ಇದೆ. ಇದು ಒಂದು ಸಣ್ಣ ಭಾಗ. ಕೊನೆಗೆ ಒಂದು ವಾಕ್ಯ ಹೇಳ್ತಾರೆ ಅವರು, ರಾಮದಾಸರ ಸ್ಮರಣ ನಾವು ಮರೆತರೆ ಭಾರತ ನಮ್ಮ ಅಂತ್ಯ. ಸೊ ರಾಮದಾಸರ ಸ್ಮರಣ ನಾವು ಇಡಲೇಬೇಕು ಅನ್ನೋದು ಅವರ ಕಲೆ. ಸೊ ಧನ್ಯವಾದ ಗೊತ್ತೇ ಸರ್. ಸೊ ಇವಾಗ ನಾನು ಶ್ರೀಮತಿ ಸುಶೀಲಾ ಅವರಿಗೆ ವಿನಂತಿ ಮಾಡ್ತೀನಿ, ಅವರು ತಮ್ಮ ಕನ್ನಡ ಟ್ರಾನ್ಸ್ಲೇಟರ್ ಅವರ ತಮ್ಮ ಜರ್ನಿ ಇದೆ 3-4 ನಿಮಿಷದಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು. श्रीराम जय राम, श्रीराम जय राम, श्रीराम जय राम. पूज्य ಗುರೂಜಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ನಾನು ನನ್ನ ವಿಷಯವನ್ನು ಮಂಡಿಸುತ್ತೇನೆ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಮತ್ತು ಇಲ್ಲಿ ನೆರೆದಿರುವ ಬಂಧು ಮಿತ್ರರೆಲ್ಲರಿಗೂ ಕೂಡ ನನ್ನ ನಮನಗಳು. ಈ ರಾಮದಾಸ್ ಕಾಂಟ್ರಿಬ್ಯೂಷನ್ ಆಫ್ ರಾಮದಾಸ್ ಟು ಎಜುಕೇಶನ್ ಅನ್ನುವ ಒಂದು ಮಹಾಪ್ರಬಂಧವನ್ನು ಶ್ರೀಯುತ ಡಾಕ್ಟರ್ ಗೋಪ್ಟೆ ಅವರು PhD ಮಾಡಿದ್ರು. ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತಿಳಿಸಬೇಕು. ರಾಮದಾಸರು ವಿದ್ಯಾಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರ. ಅದು ಹೇಗಿತ್ತು ಅನ್ನುವುದರ ಬಗ್ಗೆ ಬಹಳ ಸಂಶೋಧನೆ ಮಾಡಿ ಬರೆದ ಒಂದು ಮಹಾ ಪ್ರಬಂಧ. ಈ ಪ್ರಬಂಧದಲ್ಲಿ ಅನೇಕ ವಿಷಯಗಳು ಬರುತ್ತೆ. ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳು ಬಹಳ ಆಸಕ್ತಿ ಉಂಟು ಮಾಡುವಂತಹ ವಿಷಯಗಳು. ಈಗ ಆಧುನಿಕ ಶಿಕ್ಷಣದಲ್ಲಿ ಯಾವ ರೀತಿ ನಾವು ಚಿಂತನೆ ಮಾಡ್ತೀವೋ ಆ ಚಿಂತನೆಗಳನ್ನೆಲ್ಲ ರಾಮದಾಸರು ಮೊದಲೇ ತಮ್ಮ ಪುಸ್ತಕದಲ್ಲಿ ತಮ್ಮ ಸಾಹಿತ್ಯದಲ್ಲಿ ತೋರಿಸ್ತಾರೆ. ಅವರು ಯಾವ ಸಾಹಿತ್ಯ, ಅನಾಚ ಶ್ಲೋಕ ಆಗಿರ್ಬೋದು, ದಾಸಬೋಧ ಆಗಿರ್ಬೋದು, ಇತರೆ ಸಾಹಿತ್ಯಗಳನ್ನು ಕೂಡ ಈ ಶಿಕ್ಷಣದ ಬಗ್ಗೆ ಅವರ ಕಳಕಳಿಯನ್ನ ಎತ್ತಿ ತೋರಿಸುವಂತಹ ಸಾಹಿತ್ಯನ ಅವರು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರು ಶಿಕ್ಷಣಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರ. ಈ ಪುಸ್ತಕವನ್ನ ನನಗೆ ಅನುವಾದ ಮಾಡುವುದಕ್ಕೆ ಶ್ರೀಯುತ ಗೋಪ್ಟೆ ಅವರು ಆದೇಶಿಸಿದ್ರು. ಮೊದಲು ನನಗೆ ಭಯವಾಗಿತ್ತು. ನಾನು ಬೇರೆಯವ್ರನ್ನ ಕೇಳಿದೆ, ಇದನ್ನ ಮಾಡ್ಕೊಡ್ತೀರಾ ಥೀಸಿಸ್ನ ಅಂತ. ಅವ್ರು ಯಾರು ನನ್ನ ಸ್ನೇಹಿತರು ಮುಂದೆ ಬರಲಿಲ್ಲ. ಆಗ ಧೈರ್ಯ ಮಾಡಿಕೊಂಡು ನಾನೇ ಮೊದಲು ಮಾಡಿದೆ. ಅದರೊಳಗೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ರಾಮದಾಸರು ಒಂದು ಮಾತಾ ಹೇಳ್ತಾರೆ, ಯಾವ ಕೆಲಸವನ್ನು ಶ್ರದ್ಧೆಯಿಂದ ಪ್ರಯತ್ನ ಪಟ್ಟರೆ ಕೆಲಸ ಆಗುತ್ತೆ ಅಂತ. ಆ ನಂಬಿಕೆ ಇಟ್ಕೊಂಡು ನಾನು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದೆ. ಮೊದಲು ಕರಡು ಕೃತಿಯನ್ನ ಶ್ರೀಯುತ ಗೋಪ್ಟೆ ಅವರು ಕಳಿಸಿದೆ. ಗೋಪ್ಟೆ ಅವರು ಪದ್ಮಶ್ರೀ ಕಟ್ಟಿ ಬಾಲಾಜಿ ಅವರಿಗೆ ಕಳಿಸಿದ್ರು. ಅವರು ಅದನ್ನು ಕುಲಂಕಷವಾಗಿ ಓದಿ ಅವರ ಕಾಮೆಂಟ್ಸ್ನ ನನಗೆ ಕೊಟ್ಟಿದ್ರು. ಅದರೊಳಗೆ ಒಂದು 2-3 ತಪ್ಪುಗಳಿತ್ತು. ಜೊತೆಗೆ ಅವರು ಬಹಳ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ರು. ಅವರು ಮುಖ್ಯವಾಗಿ ಹೇಳಿದ್ದೇನು ಅಂತಂದ್ರೆ, ಈ ಆಗಿನ ಕಾಲದಲ್ಲಿ ಇದ್ದಿದ್ದು ಸಾಂಪ್ರದಾಯಿಕ ಶಿಕ್ಷಣ. ಅಂತಹ ಸಮಯದಲ್ಲೂ ರಾಮದಾಸರಂತಹ, ಸಮರ್ಥ ರಾಮದಾಸರಂತಹ ಗುರುಗಳು ಬಹಳ ವಿಷಯ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಯೋಚನೆ ಮಾಡಿ ಅದು ಮಾಡ್ತಿದ್ರು.
ಅವ್ರದೇ ರೀತಿಯ ಪಠ್ಯವಸ್ತು ಮತ್ತೆ ಪಠ್ಯಕ್ರಮ ಮತ್ತು ಯಾವುದು ಎಲ್ಲದಕ್ಕೂ ಬಹಳ ಕೂಲಂಕಷವಾಗಿ ಯೋಚನೆ ಮಾಡಿ ಅದನ್ನ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಹೇಳಬೇಕಾದ್ರೆ ಅವರು ಪ್ರತಿಯೊಂದಕ್ಕೂ ಬರವಣಿಗೆಗಾಗಲಿ, ಆಲೈಕೆಗಾಗಲಿ, ಕಂಠಪಾಠ ಮಾಡೋದಾಗಲಿ ಎಲ್ಲ ವಿಚಾರಗಳನ್ನು ಪ್ರತಿ ಶುದ್ಧವಾಗಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿರ್ತಾರೆ. ಅದನ್ನ ಓದಿದಾಗ ನನಗೆ ಪುಳಕಿತವಾಯಿತು. ಕಾರಣ ಏನು ಅಂತಂದ್ರೆ, ನಾನು ಶಿಕ್ಷಕಿಯಾಗಿ ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಆದರೆ ರಾಮದಾಸರ ಕೃತಿಯನ್ನು ಅವರದು ಅನುವಾದ ಮಾಡುವಾಗ ಅನೇಕ ವಿಷಯಗಳು ನನಗೆ ತಿಳಿತಾ ಬಂತು. ಅದನ್ನ ಅನೇಕ ಬಾರಿ ಓದಿ ಅದನ್ನ ಕನ್ನಡಕ್ಕೆ ಆದಷ್ಟು ನನ್ನ ಪ್ರಯತ್ನ ಪಟ್ಟು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿಬಿಟ್ಟೆ. ಅದರೊಳಗೆ ಏನಾದರೂ ಇರಬಹುದು ಲೋಪದೋಷಗಳು, ಆದರೂ ಕೂಡ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನಾನು ಅದನ್ನ ಶ್ರದ್ಧೆಯಿಂದ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಮಾಡಿದ್ದೇನೆ ಅನ್ನೋದು ನಂಬಿಕೆ ನನ್ನಲ್ಲಿ ಇದ್ದೇ ಇದೆ. ಇದಲ್ಲದೆ ಈ ರಾಮದಾಸರು ಹೇಳ್ತಾರೆ, ಪ್ರತಿಯೊಂದು ಸಲಕ್ಕೂ ಅವರು ರಾಮನ ಜಪ ಮಾಡೋದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ರಾಮದಾಸರು. ಹಾಗಾಗಿ ಅದು ಎಲ್ಲಿಂದ ಏನೋ ಒಂದು ಪ್ರೇರಣೆ ದೊರೆಯಿತು. ನಾವು ನಮ್ಮ ಕುಟುಂಬದಿಂದ ಸುಮಾರು 25 ಲಕ್ಷ ರಾಮನಾಮವನ್ನು ಬರೆದುಕೊಟ್ವಿ. ಅದನ್ನ 5 ಲಕ್ಷ ನಾನು ಕೂಡ ಬಂದೆ. ಅದು ಕೂಡ ಅವರ ಪ್ರೇರಣೆನೇ, ಅವರ ಆಶೀರ್ವಾದ, ರಾಮದಾಸರ ಆಶೀರ್ವಾದನೆ ಅಂತ ನಾನು ತಿಳಿತೀನಿ. ಇದಲ್ಲದೆ ನನ್ನ ಅನುಭವಕ್ಕೆ ಬಂದಿದ್ದು ಏನಪ್ಪ ಅಂತಂದ್ರೆ, ಈ ರಾಮದಾಸರ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿ ರಾಮನಾಮವನ್ನ ಜಪಿಸ್ತಾ ಇದ್ದಾಗ ನನ್ನ ಅನೇಕ ಮನಸ್ಸಿನಲ್ಲಿದ್ದ ಅನೇಕ ಕೆಲಸಗಳು, ಅನೇಕ ಬಾರಿ ನೆನೆಗುದಿಗೆ ಬಿದ್ದಿದ್ದಂತಹ ಕೆಲಸಗಳು ಕೂಡ ತುಂಬ ಚೆನ್ನಾಗಿ ನಡೆಯಿತು. ಅದು ಆ ರಾಮದಾಸರ ಕೃಪೆಯಿಂದ. ಮತ್ತೆ ನಾನು ಈ ಒಂದು ಅವಕಾಶ ಬಂತಲ್ಲ, ಅದು ಬಹಳ ಸಂತೋಷಕರ. ಇದಲ್ಲದೆ ರಾಮದಾಸರು ಕೊಟ್ಟಂತಹ ಶಿಕ್ಷಣಕ್ಕೆ ಕೊಟ್ಟಂತಹ ಅಪಾರ ಸಂಪತ್ತು, ಅದನ್ನ ಇತ್ತೀಚಿನ ಜನಗಳಿಗೆ ತಿಳಿಬೇಕು. ಬರೀ ಮರಾಠಿ ಆಗಲಿ, ಹಿಂದಿಯಲ್ಲಾಗಲಿ ಅಥವಾ ಇಂಗ್ಲಿಷಲ್ಲಾಗಿದ್ದರೆ ಅದು ಅಷ್ಟು ತಿಳಿಯೋದಿಲ್ಲ. ಆದ್ರಿಂದ ಅದನ್ನು 5 ಭಾಷೆಗಳಿಗೆ ಅನುವಾದ ಮಾಡಬೇಕು ಅಂತ. ಯಾಕೆಂತಂದರೆ 5 ಭಾಷೆಗಳಲ್ಲಿ ಅನುವಾದ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ಎಲ್ಲ ಭಾಷೆಯ ಜನರಿಗೂ ರಾಮದಾಸರ ಶಿಕ್ಷಣದ ಕೊಡುಗೆ ಏನು ಅನ್ನೋದು ತಿಳಿಯಬೇಕು ಅನ್ನೋದು ಒಂದು ಮುಖ್ಯವಾದದ್ದು. ಹಾಗಾಗಿ ಮೊದಲ ಬಾರಿಗೆ ಕನ್ನಡಕ್ಕೆ ಮಾಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ನಮ್ಮ ಕನ್ನಡಿಗರಿಗೆ ರಾಮದಾಸರ ಕೊಡುಗೆ ಏನು, ಶಿಕ್ಷಣಕ್ಕೆ ಅವರು ಯಾವ ರೀತಿ, ಅವರು ಶಿಕ್ಷಣ ಕ್ಷೇತ್ರಕ್ಕೆ ಶಿಲ್ಪಿ ಅಂತ ಹೇಳ್ಬಹುದು, ಆ ರೀತಿ ಮಾಡಿದ್ದಾರೆ. ಈಗ ಆಧುನಿಕ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಅದಕ್ಕೂ ಮತ್ತೆ ರಾಮದಾಸರು ಹೇಳಿರುವ ವಿಷಯಗಳಿಗೂ ಬಹಳ ಹೋಲಿಕೆ ಇತ್ತು ಅಂತ ಹೇಳೋದಕ್ಕೆ ನನಗೆ ಏನೂ ಅನುಮಾನ ಇಲ್ಲ. ಅದನ್ನು ಹೇಳೋದಕ್ಕೆ ಬಹಳ ಸಂತೋಷ. ಈ ಕೃತಿಯನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದಕ್ಕೆ ನನಗೆ ಒಂದು ರೀತಿ ಮನಸ್ತೃಪ್ತಿ ಮತ್ತೆ ಸಂತೋಷ ಕೂಡ ಆಯಿತು. ಇದರಿಂದ ನನಗೆ ದೇವರ ಆಶೀರ್ವಾದ ಮತ್ತೆ ರಾಮದಾಸರ ಆಶೀರ್ವಾದ ಇದ್ದೇ ಇದೆ ಅಂತ ತಿಳ್ಕೊಂಡು ನನ್ನ ಈ ಪುಟ್ಟ ಭಾಷಣವನ್ನ ನಮಸ್ಕಾರ. ಧನ್ಯವಾದ ಸುಶೀಲಾ ಅವರೇ, ಬಹಳ ಹೃದಯಪೂರ್ವಕವಾಗಿ ಹೇಳಿದ್ರಿ. ಇಷ್ಟು ದಿವಸದ ಪ್ರವಾಸ ಚಿಕ್ಕ 2-3-4 ನಿಮಿಷ ಹೇಳೋದು ಬಹಳ ಕಠಿಣ ಇದೆ, ಆದರೂ ನೀವು ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ರಾಮನ ಬಗ್ಗೆ ಇದು ಹೇಳ್ತಾರೆ ಪ್ರಜ್ಞಾ ದೇಶಪಾಂಡೆ ಅವರು. ಧನ್ಯವಾದ ಪ್ರಜ್ಞಾ ಅವರೇ. ಇವಾಗ ನಾವು ಬಹಳ
ಸಂದರ್ಭ ಬಂದಿದೆ. ಮಾನ್ಯ ಗುರುಗಳಿಗೆ ನಾನು ವಿನಂತಿ ಮಾಡ್ತೀನಿ ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕಂತ. रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। श्री अनंत कोटि ब्रह्मांड नागराज सच्चिदानंद सद्गुरु श्री ब्रह्म चैतन्य महाराज की जय। सद्गुरु श्री ब्रह्मानंद महाराज की जय। जय जय रघुवीर। ಗುರುಜಿ ಅವರಿಗೆ ವಿನಂತಿ, ನಾನು ಶಬ್ದ ನಮಗೆ ಆಶೀರ್ವಚನ ಕೊಡಬೇಕು ಅಂತ. ಶ್ರೀರಾಮ ಸಮರ್ಥ. ಈಗ ಪರಮ ಪೂಜ್ಯ ಗುರುಗಳಿಂದ ಈ ಲೇಖಕರಿಗೆ ಶ್ರೀ ಮಹಾರಾಜರ ಪ್ರಸಾದವನ್ನು ಕೊಳ್ಳಾಗ್ತದೆ. ದಯವಿಟ್ಟು ಶ್ರೀಮತಿ ಕೆ.ಎಸ್. ಸುಶೀಲಾ ಅವರು ಶ್ರೀ ಮಹಾರಾಜರ ಪ್ರಸಾದವನ್ನು ಸ್ವೀಕರಿಸಬೇಕಂತ ಕೇಳಿ. ಅದೇ ಪ್ರಕಾರವಾಗಿ ಡಾಕ್ಟರ್ ವಾಮನ್ ವಾ ಗೋಪ್ಟೆ ಅವರಿಗೆ ಅವರ ಸಹಧರ್ಮಚಾರಿಯಾದ ಡಾಕ್ಟರ್ ವಾಮನ್ ಗೋಪ್ಟೆ ಅವರ ಸಹಧರ್ಮಚಾರಿ ಪದ್ಮಜಾ ಗೋಪ್ಟೆ ಅವರನ್ನು ಸತ್ಕಾರ ಮಾಡಿದ್ದಾರೆ. ತಮ್ಮ ಪ್ರಕಾಶಕರಾದಂತಹ ಶ್ರೀ ಸಮೀರ್ ಜೋಶಿ ಅವರು. ಈಗ ಪರಮ ಪೂಜ್ಯ ಗುರುಗಳಿಂದ ಆಶೀರ್ವಚನ.
सुगासारिके पूर्ण मेरा की जाके वशिष्ठा परि ज्ञान योगेश्वर कवि वाल्मिका सारिका मान्य ईश्वर नमस्कार माझा महारुद्रनी मारुति रामदास कलियुगದ ನೀನಾದಿ ಶ್ರೀರಾಮದಾಸ ಭಕ್ತರುದ್ಧಾರಕ್ಕೆ ನೀಮತ್ತೆ ಬಂದಿರುವೆ नमस्कार श्री ब्रह्म चैतन्य विदेहापरि तारोणी प्रपंच मुमुक्षु जनादागे अध्यात्म चर्चा करोनी बहुलोक जे मेल बीती नमस्कार त्या ब्रह्म चैतन्य सद्गुरुनाथ महाराज की जय 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 रघुवीर ವಿಶ್ವದಲ್ಲಿ ನಾವು ಇವತ್ತು ಅನೇಕ ರಾಷ್ಟ್ರಗಳನ್ನು ನೋಡ್ತೀವಿ. ಈ ಅನೇಕ ರಾಷ್ಟ್ರಗಳ ಅನೇಕ ರಾಷ್ಟ್ರಗಳಲ್ಲಿ ಪ್ರತಿಯೊಂದು ರಾಷ್ಟ್ರಕ್ಕೂ ದೇಶಕ್ಕೂ ಅದರದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಗೆ ಒಂದು ಮೂಲ ಪ್ರೇರಣೆ ಏನು ಅನ್ನುವಂತಹ ವಿಷಯ ಬೇರೆ ಬೇರೆ. ಗ್ರೀಸ್ ಸಂಸ್ಕೃತಿ ಏನ್ ಹೇಳ್ತದೆ ಅಂದ್ರೆ ಫಿಲಾಸಫಿ ಸ್ಟಾರ್ಟ್ಸ್ ಇನ್ ವಂಡರ್. ಈ ಜಗತ್ತಿನ ಆಶ್ಚರ್ಯವನ್ನು ನೋಡಿ ನಮಗೆ ಜಿಜ್ಞಾಸ ಆಯಿತು. ಭಾರತೀಯ ಸಂಸ್ಕೃತಿಯಲ್ಲಿಯೂ ಆ ಪ್ರಶ್ನೆ ಇದೆ, ಆ ವಿಚಾರ ಇದೆ. ಆದ್ರೆ ನಾವು ಆ ರೀತಿ ಜಿಜ್ಞಾಸ ಮಾಡಲಿಕ್ಕೆ ಹೋಗುದಿಲ್ಲ. ನಮ್ದು ಅದು ವಿಚಾರ ಬರುವುದಿಲ್ಲ. ಒಂದ್ಸಲ ಹೇಳಿದ್ರು, ಮಹಾರಾಜರ ಹೇಳಿದ್ರು, ನೀವೇನು ಜಪ ಮಾಡಬೇಡ್ರಿ, ತಪ ಮಾಡಬೇಡ್ರಿ, ಭಕ್ತ ಸಮುದ್ರದಲ್ಲಿ ಹೋಗಿದಿಂದ ಈ ಅನಂತ ಜಲರಾಶಿಯನ್ನ ಇಷ್ಟು ದೀರ್ಘಕಾಲದವರೆಗೆ ಕೋಟಿಗಟ್ಟಲೆ ವರ್ಷದಿಂದ ಯಾರು ಈ ರೀತಿ ನಿರ್ದೇಶಿಸುತ್ತಾರೆ? ಇದರ ಹಿನ್ನೆಲೆ ಏನು? ಒಮ್ಮೆ ವಿಚಾರ ಮಾಡಿಬೇಕು. ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿಗೆ ಬರೀತಾರೆ, 3 ಪಾಲು ನೀರಿದೆ, 1 ಪಾಲು ಭೂಮಿ ಇದೆ. ನಾವು ನೋಡ್ತೀವಿ ಸ್ವಲ್ಪ ಯಾವ್ದಾದ್ರು ಒಂದು ಹಳ್ಳದಲ್ಲಿ ನದಿಯಲ್ಲಿ ನೀರು ಸ್ವಲ್ಪ ಪ್ರವಾಹ ಹೆಚ್ಚಿಗೆ ಬಂದ್ರೆ ಎರಡೂ ದಂಡೆಗಳನ್ನು ಕೊಚ್ಚಿಗೋತ ಹೋಗ್ತಾರೆ. ಸಮುದ್ರನು ಇದೇ ರೀತಿಯಾಗಿ ಕೊಚ್ಚಿಗೋತ ಹೋಗಿದ್ರೆ ಭೂಮಿ ಉಳಿತಿತ್ತು. ಮತ್ತೆ ಯಾಕೆ ಕೊಚ್ಚಿಲ್ಲ ಅಂತ ಸಮುದ್ರ ತನ್ನ ಮೇಲೆ ಎಲ್ಲಾದ್ರೂ ಮೇಲೇನೆ ಯಾರು ಧಾರಣೆ ಮಾಡಿದ್ರು? ಜ್ಞಾನೇಶ್ವರ ಮಹಾರಾಜರು ಬರೀತಾರೆ, ಯಾರು ಮಾಡಿದ್ದಾರೆ ಅಂದ್ರೆ ಆ ನೀರಿನಲ್ಲಿರ್ತಕ್ಕಂಥ ಪರಮಾತ್ಮ ತತ್ವ ಏನದನೋ ಅದನ್ನು ಆ ರೀತಿ ನೀರನ್ನು ಧಾರಣೆ ಮಾಡುತ್ತೆ, ಅಥವಾ ಭೂಮಿಯಲ್ಲಿರ್ತಕ್ಕಂಥ ಏನು ಪರಮಾತ್ಮ ತತ್ವ ಅದನೋ ಅದ ಭೂಮಿಯನ್ನು ಧಾರಣೆ ಮಾಡುತ್ತೆ. ಎರಡಕ್ಕೂ ಅವುಗಳದೇ ಆಗಿರ್ತಕ್ಕಂಥ ಒಂದು ನಿಯಮ, ಒಂದು ಮರ್ಯಾದೆ ಇದೆ. ಈ ನಾವು ನೋಡ್ತೀವಿ, ಇನ್ನೂ ಆಶ್ಚರ್ಯ, ಮಳೆಗಾಲದಲ್ಲಿ ಸಹಸ್ರಾರು ನದಿಗಳು ಬಂದು ಇದನ್ನು ಸೇರ್ತಾವೆ, ಸಮುದ್ರವನ್ನು. 1 ಇಂಚಲ್ಲಿ ಮ್ಯಾಲೆ ಬರ್ತಾ ಇರ್ತದೆ ಸಮುದ್ರ. ಬೇಸಿಗೆಯಲ್ಲಿ ಎಲ್ಲ ನದಿಗಳು ಬತ್ತಿ ಹೋಗಿ ಸಮುದ್ರದಲ್ಲಿ ಏನೇನು ಹೋಗುವುದಿಲ್ಲ ನೀರು. ಏನು ಸಮುದ್ರ ಹಿಂಸೆ ಇದರ ಹಿಂದಿರೋ ವಿಚಾರ ಏನು?
ಆಕಾಶದ ಕಡೆಗೆ ನೋಡ್ರಿ, ಅಸಂಖ್ಯ ತಾರೆಗಳು. ಇವುಗಳನ್ನು ಯಾರು ಧಾರಣೆ ಮಾಡಿದ್ದಾರೆ? ಯಾವ ಶಕ್ತಿ ಧಾರಣೆ? ಒಮ್ಮೆಲೆ ವಿಚಾರ ಮಾಡಿ. ನಮ್ಮ ಪ್ರಪಂಚದ ವಿಚಾರ ಮಾಡುವುದ್ರಾಗನ ನಮ್ಮ ತನಿಖೆ ಇವನ್ನೆಲ್ಲ ಯಾಕ? ಫಿಲಾಸಫಿ ಸ್ಟಾರ್ಟ್ಸ್ ಇನ್ ವಂಡರ್. ಆದ್ರೆ ಇದು ಏನು ಮಹತ್ವ ತಂದ್ರಿ? ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ಪ್ರಾಣ ಆಗಿರ್ತಕ್ಕಂಥ ಯಾವ ಒಂದು ತತ್ವಜ್ಞಾನದನ್ನು, ಫಿಲಾಸಫಿ ಅದನ್ನು, ಆ ಫಿಲಾಸಫಿ ಶುರುವಾದದ್ದೇ. ಫಿಲಾಸಫಿ ಸ್ಟಾರ್ಟ್ಸ್ ಇನ್ ಸ್ವಾರೋ, ದುಃಖದೊಳಗಿಂದ ಶುರುವಾಗಿ. ನಮ್ಮೆಲ್ಲ ಜೀವನದಲ್ಲಿ ದೊಡ್ಡ ಪ್ರಶ್ನೆ ನೋಡಿ, ಈ ದುಃಖ ನನಗೆ ಇದಕ್ಕಿಂತ ಸೂಕ್ಷ್ಮವಾಗಿ ಅಥವಾ ಆಳವಾಗಿ ಈ ದುಃಖ ನನಗೆ ಯಾಕೆ? ಎಲ್ಲರೂ ಎಷ್ಟು ಆರಾಮಿದ್ದಾರೆ, ನನಗೆ ಯಾಕೆ ಈ ದುಃಖ? ಇದು ಇವತ್ತಿನ ಪ್ರಶ್ನೆ ಆಗಿದೆ. ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಋಷಿ ಮುನಿಗಳಿಗೂ ಇದರ ಪ್ರಶ್ನೆ ಇತ್ತು. ಯಾವ ಸುಖ ಬೇಕು 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 ಅಂತ ಹಗಲು ರಾತ್ರಿ ತಲುಪಂತೀವಿ, ಆ ಸಕ್ಕ ನಮ್ಮ ಕೈಗೆ ಹತ್ತಾ ಇಲ್ಲ. ಯಾವ ದುಃಖ ಬೇಡ 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 ಅಂತ ತಲುಪಂತೀವೋ ಆ ದುಃಖ ನಮ್ಗೆ ಬೆನ್ನು ಹತ್ತು ಬಿಡಬಾರ್ದು. ಆ ದುಃಖ ದೂರ ಆಗ್ತಾ ಇಲ್ಲ. ಕಾರಣ ಏನು? ಇದರೊಳಗಿಂದ ಜೀವನದ ವಾಸ್ತವಿಕತೆಯ ಒಂದೇನು ನಿರ್ಮಾಣ ಆಯ್ತು ಅಂದ್ರೆ ಆಕಾರ ನಿರ್ಮಾಣ. ಅವಾಗ ನಮ್ಮ ಭಾರತೀಯ ಋಷಿಮುನಿಗಳು ಹಿಮಾಲಯದ ಏಕಾಂತದಲ್ಲಿ ವಾಸ ಮಾಡಿಕೊಂಡು ಕಂದ ಮೂಲಗಳನ್ನು ತಿಂದುಕೊಂಡು ಗಂಟೆಗಳಿಸು ದೀರ್ಘಕಾಲದವರೆಗೆ ಚಿಂತನೆ ಮಾಡಿದಾಗ ಅವರಿಗೆ ಈ ಪ್ರಶ್ನೆ ಉತ್ತರಿಸಿ. ಅದಕ್ಕೆ ನಾವೇನಂತೀವಿ ತತ್ವಜ್ಞಾನ ಅಂತ. ಈ ತತ್ವಜ್ಞಾನ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ. ಈ ತತ್ವಜ್ಞಾನದೊಳಗಿಂದ ನಮ್ಮ ಸಂಸ್ಕೃತಿ ಏನಾಗಿದೆ ಅಂದ್ರೆ ಆಕಾರಗೊಳ್ತಾ ಬಂದಿದೆ. ಆದ್ರಿಂದ ಇಡೀ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳ ಸಂಸ್ಕೃತಿಗಳಿಗಿಂತಲೂ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ ಯಾವುದು ಅಂದ್ರೆ ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿಯ ಮಹತ್ವ ಬಹಳ ಅದ. ನಮ್ಮ ಭಾರತೀಯ ಋಷಿ ಮುನಿಗಳ ಹೇಳಿದರು, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಇದ ವಿಚಾರವನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ. ಯತಃ ಪ್ರವೃತ್ತಿರ್ ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮ್ಮ ಅಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ಅಂದ್ರೆ ಏನಿದೆ ಅರ್ಥ ಅಂತಂದ್ರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವುದೊಳಗಿಂದ ಎಲ್ಲ ಭೂತಗಳು ಅಂದ್ರೆ ಜೀವರಾಶಿಗಳು ಅಥವಾ ವಿಶ್ವ ನಿರ್ಮಾಣ ಆಗ್ತಾ ಇದೆ ಆಗಿದೆಯೋ. ಏನ ಜಾತಾನಿ ಜೀವಂತಿ, ಯಾವುದರ ಇರುವಿಕೆಯಿಂದಾಗಿ ಇವೆಲ್ಲ ಅವನು, ಯಾವುದು ಇರೋದರಿಂದ ಇವೆಲ್ಲ ಅವನು. ನಮ್ಮಲ್ಲಿ ಯಾರಾದ್ರೂ ಕೇಳಿದ್ರೆ ಎಷ್ಟು ವಯಸ್ಸಿನಿಂದ? ನನಗೆ 75 ರೀ. ನಾನು 75 ವರ್ಷದವನಿದ್ದೀನಿ. ನನಗೆ 75 ವರ್ಷ. ನಾವ ನಮ್ಮ ಪುರುಷಾರ್ಥದಿಂದ 75 ವರ್ಷ ಇದ್ದವ್ರ ಜೊತೆ ಮಾತಾಡ್ತೀವಿ. ಮತ್ತೇನು ಹೇಳ್ಬೇಕ್ರಿ? ಅವ 75 ವರ್ಷ ಇಟ್ಟ ಅಂದ್ರೆ ಅದಕ್ಕೆ ಇದ್ದೀವಿ. ಅವನ ಇಟ್ಟಿದ್ದಿಲ್ಲ ಅಂದ್ರೆ ಬಹು ಸಾಹೇಬರಿಗೆ ಮಹಾರಾಜರ ಶಿಷ್ಯರಿದ್ದು 92 ವರ್ಷ ಆಗಿತ್ತು. ಒಂದ್ಸಲ ಮಹಾರಾಜರಿಗೆ ಒಬ್ರು ಬಂದು ಏನಂದ್ರು, ಮಹಾರಾಜ್ ನಾನು ಕಾಲೇಜ್ ತೆಗಿಬೇಕಂದ್ ಮಾಡಿ. ಮಹಾರಾಜರು ಏನಂದ್ರು, ನಾವು ಊರಾಗಿನ ಸಾಲಿನ ಕಲ್ತಿಲ್ಲ,
ಇವತ್ತು ಬಂದು ಯಾರೋ ಒಬ್ರು ನಾವು ಫೋನ್ಯಾಗ ಕೇಳಿಕತ್ತಿದ್ರು ಆಸ್ಟ್ರೇಲಿಯಾದಿಂದ, ನಾನು ಹಂಗೆ ಮಾಡ್ಬೇಕಂತ ಮಾಡೀನಿ, ಹಿಂಗೆ ಮಾಡ್ಬೇಕಂತ ಮಾಡೀನಿ, ಅದನ್ನ ಕಲಿಬೇಕಂತ ಮಾಡೀನಿ. ಇದಕ್ಕೆ ನಾನೇನು ನಮ್ಗೆ ಅವೆಲ್ಲ ಏನು ಗೊತ್ತಾಗೋದಿಲ್ಲ. ನಾವು ಸಣ್ಣವರಿದ್ದಾಗ ಕಲಿತಾಗ ಭಾಳ ಅಂದ್ರೆ BA BSc BCom 3 ಇದ್ದು. ಈಗ ನಮ್ಗೆ ಏನು ಗೊತ್ತಾಗೋದಿಲ್ಲ. ಅದು ಭಾರತಾಗಿನೂ ಗೊತ್ತಾಗೋದಿಲ್ಲ, ಇನ್ನು ಆಸ್ಟ್ರೇಲಿಯಾ ಅಮೆರಿಕದಾಗಿಂದ ಏನು ಗೊತ್ತಾಗೋದು. ಮಹಾರಾಜ ಹೇಳಿದ್ರು ನಾವು ಊರಾಗಿನ ಶಾಲಿನ ಕಲ್ತಿಲ್ಲ. ಸಮರ್ಥ ರಾಮದಾಸ ಸ್ವಾಮಿಗಳಿಗೆ ವಿದ್ಯಾವಾರಿಧಿ ಅಂತ ಯಾವ ಯೂನಿವರ್ಸಿಟಿ ಅವ್ರ ಡಿಗ್ರಿ ಅಂದ್ರೆ ಅಥವಾ ಯಾವ ಭಾರತ ರತ್ನ ವಗೇರೆ ಅಲ್ಲದು, ಪದ್ಮಭೂಷಣ ಪದ್ಮಶ್ರೀ ಅಲ್ಲದು. ಮತ್ತೇನ್ರಿ ಅದು ಅವ್ರ ಸ್ವರೂಪ. ಅವ್ರ ಹಂಗಿದ್ರು ಹಂಗಿದ್ರು ಹೇಳ್ತೀನಿ. ಜ್ಞಾನೇಶ್ವರಿ ಮಹಾರಾಜರು ಯಾವ ಯೂನಿವರ್ಸಿಟಿ ಒಳಗೆ PhD ಮಾಡಿ ಜ್ಞಾನೇಶ್ವರಿ ಬಂದ. ತುಕಾರಾಮ್ ಮಹಾರಾಜರು ಯಾವ ಶಾಲೆಗೆ ಹೋಗಿದ್ರು. ಸಮರ್ಥ ರಾಮದಾಸ್ ಸ್ವಾಮಿಗಳು ಎಲ್ಲಿ ಶಾಲೆ. ಮಹಾರಾಜರು ಮತ್ತೇನ್ರಿ ಅವ್ರದ್ದು ವಿದ್ಯಾವಾರಿಧಿ ಅಂದ್ರು. ನಮಗೂ ಅನ್ಬೇಕು ವಿದ್ಯಾವಾರಿಧಿ ಅಂತ. ವಿದ್ಯಾವಾರಿಧಿ ಅಲ್ರಿ, ವಿದ್ಯಾ ಕೂಡಿ ಸಹಿತ ಅಲ್ಲ. ಮಹಾರಾಜ್ ಹೇಳಿ ನಾವು ಊರಾಗಿನ ಶಾಲಿನ ಕಲ್ತಿಲ್ಲ, ಇನ್ನು ಕಾಲೇಜ್ ನನಗೇನು ಗೊತ್ತಾಗುತ್ತಿಲ್ಲ. ಆದ್ರೆ ಅವ್ರು ಹೇಳಿದ್ರು, ಆದ್ರೆ ಗೊಂದಾವಳಿ ನಾನು ಒಂದು ಸಾರಿ ತೆಗೆದೀನಿ, ನೀವು ಒಂದು ಸಾರಿ ತೆಗೆದಿಲ್ಲ, ನಿಮ್ಮ ಸಾರಿ ಏನು ಕಲಿಸ್ತೀವಿ. ಸತ್ಪುರುಷನ ಜ್ಞಾನ ಹೆಂಗಿರ್ತದೆ, ನಮ್ಮ ಜ್ಞಾನಕ್ಕೂ ಅವ್ರ ಜ್ಞಾನಕ್ಕೂ ಏನು ವ್ಯತ್ಯಾಸದ ಅನ್ನೋದು ಹೇಳುತ್ತೆ. ನಾನು ಗೊಂದಾವಳಿ ಒಳಗೆ ಒಂದು ಸಾಲಿದ್ದೆ. ನಿಮ್ಮ ಸಾಲ ಏನು ಕಲಿಸ್ತೀವಿ, ನಮ್ಮ ಸಾಲಾಗ ನಾವು ಸಾಯ್ಲಿಕ್ಕೆ ಕಲಿಸ್ತೀವಿ. ಸಾಯ್ಲಿಕ್ಕೆ ಕಲಿಸು, ಸತ್ತ ಸಾಯ್ತೀವಿ. ಆದ್ರೆ ಮಹಾರಾಜ ಹೇಳಿದ್ರು, ಹಿಂಗ ಸಾಯ್ಲಿಕ್ಕೆ ಬರ್ಬೇಕಲ್ಲ, ಹಿಂಗ ಸಾಯ್ಲಿಕ್ಕೆ ಬರ್ಬೇಕಲ್ಲ, ತಿರಿಯನ್ನು ಸತ್ತಿರಬಾರ್ದು ಹಂಗ ಸಾಯ್ಲಿಕ್ಕೆ. ಅದನ್ನು ಅಮೃತ ಮನೆ ಹರಿಭಕ್ತ ಅಂತ ಶೇವಟ ಕರ್ಷಿ ಬೋರ್ಡ್ ಶರಣರನ್ನ ಮರಣದಲ್ಲಿ ನೋಡ್ಬೇಕು. ನಮಗೆ ಹೆಂಗ ಸಾಯ್ಲಿಕ್ಕೆ ಬರ್ಬೇಕು ಅಂದ್ರೆ ತಿರುಗಿ ಅಂದ್ರೂ ಸತ್ತಿರಬಾರ್ದು ಅಂದ್ರೆ ಹುಟ್ಟಬಾರ್ದು. ಮಹಾರಾಜರು ಡಿಸೆಂಬರ್ 1913 ಡಿಸೆಂಬರ್ 22 ಸೋಮವಾರ ಬೆಳಿಗ್ಗೆ 5:55 ತಿಂದೇ ಬಿಟ್ಟು ತಮ್ಮ ವಯಸ್ಸಿನ 68ನೇ ವರ್ಷ 68 ವರ್ಷ 10 ತಿಂಗಳು 3 ದಿವಸಕ್ಕೆ ಹೋಗ್ತೇವೆ. 68 ವರ್ಷ ಆಗಿ 10 ತಿಂಗಳಾಗಿ 3 ದಿವಸ. सोमवार बेळिगे देह बिटरू गुरुवार दिवस भाऊसाहेब मी सोमवारी सकाळी जाणार आहे. ಅವ್ರು ಹೇಳಿದ ಸಾಯ್ಲಿಕ್ಕೆ ಕಲಿಸ್ತೀವಿ. ಭಾऊसाहेबರಿಗೆ 92 ವರ್ಷ ಆಗಿತ್ತು. ಭಾऊसाहेबರ ಮಹಾರಾಜರ ಶಿಷ್ಯರವರು ಬಹಳ ಅಶಕ್ತ ಆಗಿತ್ತು. ಅವ್ರಿಗೆ 87 ವರ್ಷ ಆದಾಗ ಹರ್ನಿಯ ತ್ರಾಸಾಗಿ ಅವಾಗ ಡಾಕ್ಟರ್ನ ಕರೆಸಿದ್ರು. ಶಹಾ ಅಂತ ಡಾಕ್ಟರ್ ಬಂದರು. ಅವರು ಬೆಲ್ಸರೆ ಅವರಿಗೆ ಹೇಳಿದ್ರು, ಇವ್ರು ಈಗಿಂದೀಗ ಅಡ್ಮಿಟ್ ಮಾಡ್ರಿ ಅಂತ ಹೇಳಿ ಹೋದ್ರು. ಆಮೇಲೆ ಒಳಗೆ ಬಂದ್ಕೊಳ್ಳಿ ಬೆಲ್ಸರೆ ಅವ್ರನ್ನ ಭಾऊसाहेब ಕೇರು डॉक्टर काय म्हणाले, ताबडतोब ऍडमिट करायला सांगितलं. भाऊसाहेब ಹೇಳಿದ್ರು, स्वारींच्या कानावर घाला. म्हणजे काय ಅಂದ್ರೆ ಮಹಾರಾಜನ ಕಿವಿ ಮೇಲೆ ಹಾಕ್ರಿ ಅಂತ ಹೇಳಿದ್ರು. ಬೆಲ್ಸರ್ ಅವರಿಗೆ ಆಗ್ತಿದೆ, ಕಿವಿ ಮೇಲೆ ಹಾಕ್ರಿ ಅಂದ್ರೆ ಏನ್ ಮಾಡ್ಬೇಕು.
ಫೋಟೋದ ಮುಂದೆ ನಿಂತು ಹೇಳಿದ್ರು ಹಿಂಗ ಈಗಿಂದೀಗ ಅಡ್ಮಿಟ್ ಮಾಡ್ಲಿಕ್ಕೆ ಹೇಳಿ ಒಳಗೆ ಬಂದು सांगितलं हो सांग मग आमचे काम झालं ಅವ್ರು ಕಿವಿ ಮೇಲೆ ಹಾಕಿದ್ವಿ ಇಲ್ಲೋ ನಮ್ಮ ಕೆಲಸ ಮುಗಿತಿಲ್ಲ ಅದೇ ಮಕ್ಕಳು ಅಪ್ಪ ನಾಳೆ ಪಿಕ್ನಿಕ್ಗೆ ಹೋಗೋದು ಅಂತ ಹೇಳಿದ್ರೆ 10 ರೂಪಾಯಿ ಬೇಕಂತ ಹೇಳಿದ್ರೆ ಅಂತೇಳಿ ಓಡೋಗ್ಬಿಟ್ರು ಮುಂದೆ ಜವಾಬ್ದಾರಿ ಆಗ್ತದೆ ಅವ್ಯಾಗ ತನಿಖರಿಸ್ಬಿಟ್ರು ಹುಡುಗರು ಅವ್ರ ಕಿವಿ ಮೇಲೆ ಹಾಕಿಬಿಟ್ರೆ ಮುಗಿತು ನಮ್ಮ ಕೆಲಸ मेरा आश्चर्य रात्रि डॉक्टर फोन ಮಾಡಿದ್ರು तो म्हातारा आहे का मेला ಮನೆಯಾಗಿನ ಹೆಣ್ಮಕ್ಳು ಅಂದ್ರು ಹುಡುಗರು ಊಟ ಮಾಡ್ರಿ ಬಹುಶಃ ಏನಾಗ್ತದೆ ಹೇಳಿಕ್ ಬರಂಗಿಲ್ಲ 92ನೇ ವರ್ಷದ್ದೇ ಬಿಟ್ಟು ನಾವು ಯಾವುದೋ ಒಂದು ಹುಚ್ಚುಚ್ಚಾರ ಜಗತ್ತಿನಾಗಿದ್ದೀವ್ರಿ ಕರೆ ಹೇಳ್ಬೇಕು ಶಾಣತನ ಜಗತ್ತಿನಾಗಿಲ್ಲ ನಾವು ಹುಚ್ಚುಚ್ಚಾರ सेल्फ हिप्नोटाइजेशन जगत नहीं आत्मसमूह जगत नहीं चल महाराज पंढरपुरದಾಗ ಗಣಪತರಾವ್ ದಾಮದೇವರು ಪುಣೆದವರು ಕೇಳಿದ್ರು ಮಹಾರಾಜ್ ನೀವು ಪ್ರಾಪಂಚಿಕರು ಹೆಂಗೆ ಕಾಣಿಸ್ತಾರೆ ಮಹಾರಾಜರು ಒಂದು ದಿವಸ ಹೇಳ್ತಿದ್ರು ಚಂದ್ರಭಾಗಾ ನದಿಯಿಂದ ಸಾಯಂಕಾಲ ಸಂಧ್ಯಾವಂದನೆ ಮಾಡಿ ಬರುವಾಗ महाराज गणपतराव ಕೇಳಿದ್ರು ಮತ್ತೊಂದು ಹೇಳ್ತೀನಿ ಒಂದು 4-5 ದಿವಸ ಆದ್ಮೇಲೆ ಮತ್ತೊಮ್ಮೆ ಮಹಾರಾಜರೇನಂದ್ರು ಗಣಪತರಾವ್ ಒಂದು 4-5 ಮಂದಿ ಸೆರೆ ಕುಡಿದು ಹಾಡ್ಕೊತ ಹೊಂಟಿದ್ರು ಒಬ್ಬ ಹಾಡಿದ ಕೂಡ ಇನ್ನೊಬ್ಬ ಅಂತಿದ್ದ ನೀನು ಹಾಡಿ ಬರ್ತಾನೆ ನಾ ಹಾಡ್ತೀನಿ ನೋಡ ಅವ ಹಾಡ್ಲಿಕ್ಕೆ ಕಲ್ತ ಅವ ಹಾಡ್ಲಿಕ್ಕೆ ಕಲ್ತದನ್ನು ಕೇಳಿ ಇನ್ನೊಬ್ಬ ಹಾಡುದನ್ನ ಹಿಂಗೆ ಹಾಡ್ತೀನಿ 4-5 ಮಂದಿ ಬರೇ ಇಲ್ಲ ಅವಾಗ ಮಹಾರಾಜ ಗಣಪತರಾವ್ ಅವ್ರು ಹೆಂಗೆ ಕಾಣಿಸ್ತಾರೆ ಒಂದು ಸುತ್ತ ಶರಣ ಕುಡಿದು ಒಂದು ಸುತ್ತ ಕುಡಿದಾಡ್ಕೊತ ಹಾಡ್ಕೊತ ಹೊಟ್ಟು ಸತ್ಪುರುಷರಿಗೆ ಪ್ರಾಪಂಚಿಕರು ಹಂಗೆ ಕಾಣಿಸ್ತಾರೆ ಮಾನಶಾಣ ನಾನಶಾಣ ಭಾವುಸಾಹೇಬರಿಗೆ 92 ವರ್ಷ ಆಗಿದೆ ದಿವಸ ಅವ್ರ ಮಹಾರಾಜರಿಗೆ ಮಹಾರಾಜ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಎದ್ದು ಕೂಡ್ಲಿಕ್ಕೆ ಬರಂಗಿಲ್ಲ ಇಂಥದ್ರೊಳಗೂ ನಮ್ಗೆ ಯಾಕೆ ಇಟ್ಟೀರಿ ಅಂತ ಕೇಳಿದ್ರು ಯಾಕೆ ಇದ್ದೀನಿ ಅಲ್ಲ ಇಂಥ ಪರಿಸ್ಥಿತಿ ನಾನು ಯಾಕೆ ಇಟ್ಟಿರಿ ಮಹಾರಾಜರು ಭಾವುಸಾಹೇಬ್ ಈ ಪರಿಸ್ಥಿತಿ ಒಳಗೂ ನಿಮ್ಮನ್ನ ನಾನು ಯಾಕೆ ಇಟ್ಟೀನಿ ಅಂದ್ರೆ ಈ ಪರಿಸ್ಥಿತಿ ಒಳಗೂ ಸಮಾಧಾನವೇ ಇರ್ಲಿಕ್ಕೆ ಬರ್ತದ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅಂತ ಇದು ನಮ್ಮ खरे ज्ञान अखंड समाधान म्हणजे मूर्तिमंत ब्रह्मज्ञान ಇದು ನಾ ಯಾಕೆ ಹೇಳಿಕೊಂತೀನಿ ಅಂದ್ರೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯಾವುದರೊಳಗಿಂದ ಇವೆಲ್ಲ ವಿಶ್ವ ನಿರ್ಮಾಣ ಆಗಿದನೋ ಯಾವುದರೊಳಗಿಂದ ಎಲ್ಲ ಸ್ಥಿತ ಆದನೋ ಕೊನೆಗೆ ಯಾವುದರೊಳಗಿಂದೆಲ್ಲ ಲಯ ಆಗ್ತದೋ ಅದನ್ನ ತಿಳ್ಕೊಳ್ಳೋವರೆಗೂ ಜೀವನದ ಪ್ರಶ್ನೆ ಬಗ್ಗೆ ಹೇಳಂಗಿಲ್ಲ ಫೀಲಿಂಗ್ ಈಸ್ ನಾಲೆಜ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅನಿಸೋದ ಜ್ಞಾನವೇ ಹೊರತು ತಿಳ್ಕೊಳ್ಳೋ ಜ್ಞಾನ ಇವರೆಲ್ಲ ಸತ್ಪುರುಷರಿಗೆ ಏನು ಓದಿದ್ದಾರೆ ಮತ್ತೆ ಇವ್ರಿಗೆ ಯಾಕೆ ವಿದ್ಯಾವಾದಿನಿ ಶಂಕರಾಚಾರ್ಯರು ಬರೀ 6 ವರ್ಷದವ್ರೆ ಅವಾಗ ಕೇರಳದ ರಾಜ ಒಬ್ಬ ಒಂದು ನಾಟಕ ಬರೆದ ಸಂಸ್ಕೃತದಲ್ಲಿ ಅವ ಅದನ್ನ ಅವ್ರಿಗೆ ತೋರಿಸ್ಲಿಕ್ಕೆ ಅವ್ರು ನೋಡಿ ಚಲೋ ಆಗಿದೆ ಆಮೇಲೆ ಅವನು ತಾವು ಬಂದು ನಮ್ಮ ಆಸ್ಥಾನ ವಿದ್ವಾನ್ ಆಗಬೇಕು ಅಂತ ಒಂದು ವಿನಂತಿ ಪತ್ರ ಕಳಿಸಿ ಪ್ರಾರ್ಥನಾ ಪತ್ರ ಅವಾಗ ಅವರೊಂದು ಶ್ಲೋಕ ಬರೀತಾರೆ ಕ್ಷೋಣಿ ಕೋಣ ಶತಾಂಶು ಪಾಲನ ಕಲತ್ ದುರ್ಬಾಲ ಗರ್ಭ ಆನಲತ್ क्षुभ्य क्षुद्र नरेंद्र चातुरचना धन्याम मन्यामहे देवं सेवितुमेव सोचिनुमहे योसो दयालु पुरा धारा मुष्टि मुचे कुचेल मुनये धत्ते स्म विद्ये देवं सेवितुमेव सोचिनुमहे ನಾವು ಆ ಭಗವಂತನ ಸೇವಾನ ಮಾಡಬೇಕು ಅವನನ್ನ ಸೇವಿಸಬೇಕು ಅಂತ ನಿಷ್ಠೆ ಮಾಡಿಬಿಟ್ಟು ಅರ್ಥಾತ್ ನಿರ್ಣಯ ಮಾಡಿಬಿಟ್ಟು ಯೋಸೌ ದಯಾಲು
ಅವ ಅತ್ಯಂತ ದಯಾಳು ಇದ್ದನು. ಯಾಕೆ ಧ್ಯಾನ ಮುಷ್ಟಿ ಮುಚೆ ಕುಚೇಲ ಮುನೈ, ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟಿರುವ ಇವನು ಸುಧಾಮನಿಗೆ ಕುಬೇರನಷ್ಟ ಐಶ್ವರ್ಯ ಕೊಡುವಂತ ಉದಾಹರಣೆಯಾಗಿರ್ತಕ್ಕಂಥ ಆ ಭಗವಂತನನ್ನು ಭಜಿಸಬೇಕು ಅಂತ ನಾವು ನಿಶ್ಚಯ ಮಾಡಿಬಿಟ್ಟಿವಿ ಅನ್ನೋ ಶ್ಲೋಕ ಬರುತ್ತೆ. ಏನೊಂದು ರಾಜಾಗ ಆಶ್ಚರ್ಯ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ವಿದ್ಯಾವಾನಿಧಿ ಅವ್ರು ಎಷ್ಟೊಂದು ವಿಚಾರಪೂರ್ವಕವಾಗಿ ಸಂಶೋಧನೆ ಮಾಡಿ ಆಲೋಚನೆ ಮಾಡಿ ಅವ್ರ ಜೀವನದ ಒಂದು ಅನೇಕ ವಿಚಾರಗಳನ್ನು ಮಹತ್ವಪೂರ್ಣ ವಿಚಾರಗಳನ್ನೆಲ್ಲರೊಳಗೆ ನಾನು ಸ್ವಲ್ಪ ಓದಿದೆ. ನಿನ್ನೆ ಎಲ್ಲೋ ಊರಿಗೆ ಹೋಗ್ಬೇಕಾಗಿತ್ತು, ಅದು ತಗೊಂಡ ಹೋಗಿದ್ದೆ. ಓದ್ಕೋತ ಹೋಗಿ ಓದ್ಕೋತ ಬಂದು ಅದು ನಿನ್ನೆ ಮನೆ ನಮ್ಮ ಕೈಗೆ ಬಂದು. ಅರ್ಥಾತ್ ಏನು ಅಂದ್ರೆ ನಮ್ಮ ಭಾರತೀಯ ನಿಜವಾದ ಜ್ಞಾನ ಯಾವುದು ಅಂದ್ರೆ ಸತ್ಪುರುಷ ಜ್ಞಾನವೇ ನಿಜವಾದ. ನಮ್ಮದು ಏಕದೇಶೀಯ ರೀ. ನಮ್ಮ ಜ್ಞಾನಕ್ಕೆ ಏನಂತಂದ್ರೆ ವೃತ್ತಿ ಜ್ಞಾನ, ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ಒಂದಿಷ್ಟು ಕೂಡಿಸಿ ಹಾಕೋದು ಕಸ ತಲೆಯಾಗ ಡಸ್ಟ್ಬಿನ್ ಇದ್ದಂಗೆ ಇರ್ತಾವ. ಮುನ್ಸಿಪಾಲ್ಟಿ ಡಬ್ ಇದ್ದಂಗೆ ನಮ್ಮ ತಲೆಯಿಂದ ಅದಾಗ ಒಂದಿಷ್ಟೆಲ್ಲ ಕಸ ಹಾಕೊಂಡು ಅದರಿಂದಲ ನಾಲ್ಕು ದುಡ್ಡು ಗಳಿಸೋದು ಆಯುಷ್ಯ. ಸತ್ಪುರುಷರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಒಂದ್ ಕಡೆ ಹೇಳಿದ ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾಕು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹಿ. ಶಂಕರಾಚಾರ್ಯ ಮುಂಚೆ 3 ಮಂದಿ ಶಿಷ್ಯರಿದ್ದರು. ಸುರೇಶ್ವರಾಚಾರ್ಯರು, ತ್ರೋಟಕ ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕಾಚಾರ್ಯ. ಇನ್ನೊಬ್ಬರು ಶಿಷ್ಯರಿದ್ದರು ಗಿರಿ ಅಂತ. ಒಂದು ಅಕ್ಷರ ಬರ್ತಿದ್ವಿ. ಆ ಅತಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಸಮರ್ಥರ ಸೇವಾ ಮಾಡಿಕೊಂಡು ಪ್ರತಿ ದಿವಸ ಸಮರ್ಥರು ಬೆಳಿಗ್ಗೆ 9 ಸಾಧಾರಣ ಬೆಳಿಗ್ಗೆ 8-8:30 ಸುಮಾರು 7:30 ಸುಮಾರಕ್ಕೆ ಭಾಷ್ಯ ನಿರೂಪಣೆ ಕೂಡ್ತಿದ್ರು. ನಮ್ದೆಲ್ಲ ಅನುಷ್ಠಾನಾದಿಗಳನ್ನು ಮುಗಿಸಿಕೊಂಡು ಅವರು ಶಿಷ್ಯರು, ಬಾಕಿ ಸನ್ಯಾಸಿ ಶಿಷ್ಯರೆಲ್ಲ ಬರ್ತಿದ್ರು. ಆ ಗಿರಿನೂ ಬಂದು ಕೂಡ್ತಿದ್ದ. ಅವನಿಗೇನು ಒಂದು ಅಕ್ಷರ ತಿಳಿತಿದ್ದ. ಶಂಕರಾಚಾರ್ಯ ಮಾದಿ ನೋಡ್ಕೋತ ಕೂಡ್ತಿದ್ದ. ಒಂದು ದಿವಸ ಅವ್ನಿಗೇನೋ ಅವರು ಶಂಕರಾಚಾರ್ಯ ಬಟ್ಟೆ ಹೋಗ್ಕೊಂಡು ಮಟ್ಟಿ ತರುವುದಾದ್ರು ತಡ ಆಗ್ತದೆ. ಅವಾಗ ಶಂಕರಾಚಾರ್ಯ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿದ್ರು. 5 ನಿಮಿಷ, 10 ನಿಮಿಷ, 15 ನಿಮಿಷ. ಪದ್ಮಪಾದಾಚಾರ್ಯರು ಮಹಾರಾಜ ಭಾಷೆ ಶುರು ಮಾಡಿ, ಇಲ್ಲ ಗಿರಿ ಬರಲಿ ಅಂತ. ಗಿರಿ ಬರಲಿ ಅಂದ ಕೂಡಲೇ ಇವರೇನಂದ್ರು ಅಂದ್ರೆ ಗಿರಿ ಬರಲಿ ಕಲ್ಲು ಮೂರು ಬಂಡೆ ಅಂತ ನಾವು ಶುರು ಮಾಡಿ. ಇಷ್ಟು ಅಭಿಮಾನ ಅದೇ ಅದು. ವಿದಿತಾಖಿಲ ಶಾಸ್ತ್ರ ಸುಧಾ ಜಲದೆ महितोपनिषद कथितार्थमते हृदये कलये विमलं चरणं भवशंकर देशिक मे शरणं. ತ್ರೋಟಕ ವೃತ್ತದಲ್ಲಿ ಸ್ತೋತ್ರ ಮಾಡ್ಕೊತ ಬಂದ್ರು ಅನ್ನೋ ಹೆಸರು ತ್ರೋಟಕಾಚಾರ್ಯ. ಆಮೇಲೆ ಶಂಕರಾಚಾರ್ಯರು ಶಾಂತವಾಗಿ ಅವನು ನೀರು ಗಿರಿ ಇವತ್ತಿನ ಭಾಷೆ ನೀನಾಗ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಮಲ್ಲೂ ಬುದ್ಧಿ ಇದೆ. ನಮ್ಮಲ್ಲೂ ಏನಿದೆ ಅಂದ್ರೆ ಭಗವಂತ ನಮಗೂ ಬುದ್ಧಿ ಕೊಟ್ಟನು. ಮ್ಯಾನ್ ಇದೆ ಥಿಂಕಿಂಗ್ ಅಂಡ್ ಮ್ಯಾನ್ ಇದೆ ರ್ಯಾಷನಲ್. ಕೆಲವು ಒಂದ್ ಕಡೆ ಅರಿಸ್ಟಾಟಲ್ ಮನುಷ್ಯನ ಕೆಲವು ಲಕ್ಷಣ ಬರ್ತಾವ. ಮ್ಯಾನ್ ಇದೆ ಟಾಕಿಂಗ್ ಎನಿಮಲ್, ಮ್ಯಾನ್ ಇದೆ ಲಾಫಿಂಗ್ ಎನಿಮಲ್, ಮ್ಯಾನ್ ಇದೆ ವರ್ಕಿಂಗ್ ಎನಿಮಲ್, man is a thinking animal, man is a political animal, man is a social animal. ಎಲ್ಲಕ್ಕಿಂತ ಮಹತ್ವದ್ದೇನು, ಮ್ಯಾನ್ is a value seeking animal. ಜೀವನದ ಮೌಲ್ಯವನ್ನ ನಿರ್ಣಯ ಮಾಡ್ತಕ್ಕಂಥ ಪ್ರಾಣಿ. ನಮಗದ ಆಗ್ತಾ ಇದೆ.
ನಮ್ಮಲ್ಲೂ ಬುದ್ಧಿ ಇದೆ. ಇವತ್ತು ಈ ಮನುಷ್ಯ ಮಾತ್ರದಲ್ಲಿ ಬುದ್ಧಿ ಇದೆ ರೀ, ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನ ನಾವು ಇವತ್ತು ಕೇವಲ ಬುದ್ಧಿಯ ಕಡೆಗೆ ವಿಶೇಷವಾಗಿ ಲಕ್ಷ್ಯ ಕೊಡ್ತಾ ಇದ್ದೀವಿ. ಆದ್ರೆ ಒಂದೇನು ಬಹಳ ದೊಡ್ಡ ವೈಶಿಷ್ಟ್ಯದ ಸಾಮಾನ್ಯ ಜನ ಬುದ್ಧಿಗೂ ಆ ಬುದ್ಧಿಯಿಂದ ಪ್ರಾಪ್ತವಾಗಿರ್ತಕ್ಕಂಥ ವಿದ್ಯೆಗೂ ಸತ್ಪುರುಷರ ಬುದ್ಧಿ ಅಥವಾ ಬುದ್ಧಿಯಿಂದ ಪ್ರಾಪ್ತವಾಗಿರ್ತಕ್ಕಂಥ ವಿದ್ಯೆ ಮಹಾರಾಜ ಹೇಳ್ತಿದ್ರು, ಶಾಸ್ತ್ರದ ಹೇಳ್ತಾರೆ, ಸಾ ವಿದ್ಯಾ ಯಾ ಮುಕ್ತೈ, ಯಾವುದು ಮೋಕ್ಷಕ್ಕೆ ಸಾಧನೆ ಆಗ್ತದೋ ಅದು ನಿಜವಾದ ವಿದ್ಯೆ. ನಮ್ದೆಲ್ಲ ಇದು ಅವಿದ್ಯೆ ಇದೆ, ನಮ್ಮ ವಿದ್ಯೆ ಎಲ್ಲ ಅವಿದ್ಯೆ. ಇದರೊಳಗಿಂದ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಅಷ್ಟ ಅಲ್ಲ, ಈ ವಿದ್ಯೆಯನ್ನ ನೀವು ಎಷ್ಟು ಪಡ್ಕೊಂಡ್ರಿ ಸಮಾಧಾನ ಆಗಲಿ. ನಾವು ಬೆಳಗಾವದಲ್ಲಿ ನಮ್ಮ ಕಡೆಗೆ ಒಬ್ರು ಕುಲಕರ್ಣಿ ಅಂತ ಬಂದ್ರು, 17 ಡಿಗ್ರಿ ಆಗಿದ್ದು ಅವ್ರು, ಇಷ್ಟೊಂದು ಬರೀತಿದ್ರು ಅವ್ರು. ಆದ್ರೆ ಗಂಡ ಹೆಂಡತಿ ದಿನ ಜಗಳ, ನೀವು ಕನ್ನಡ ಮರಾಠಿ ಹಿಂದಿ ಒಳಗೆ ಜಗಳ ಸಮಾಧಾನ ಇಲ್ಲ. 17 ಡಿಗ್ರಿ ಆಗ್ಯಾವ. ಈ ಹೆಂಗದ ಒಂದು ಮಾವಿನ ಗಿಡ ಅದ, ಒಂದು ಮಾವಿನಾಗಿ ತಂದ್ವಿ ಅಂತ ಹಚ್ಚಿದ್ವಿ, ಅದು ದಿನ ನೀರು ಹಾಕ್ತೀವಿ ನೋಡಿ. ದಿನ ನೀರು ಹಾಕೋತ ಇದ್ರ ಗಿಡ ಪ್ರಫುಲ್ಲಿತ, ಎಲಿ ಗಿಲಿ ಎಲ್ಲ ಹಸರು ಇರ್ತಾವ. ಒಂದ್ 2-3 ದಿವಸ ನೀರು ಹಾಕೋದು ಬಿಟ್ರೆ ಮತ್ತ ಎಲಿ ಬಾಳ. ನಮ್ಮ ವಿದ್ಯೆ ಹಿಂಗ ದಿನ ಓದ್ಕೋತ ಬರ್ಕೋತ ಚಿಂತನೆ ಮಾಡ್ಕೋತ ಇದ್ರ ಸದಾಗಲಿ ಪ್ರಫುಲ್ಲಿತವಾಗಿ ಉಳಿತು. ಅದ್ರ ಕಡೆಗೆ ನಾವು ಲಕ್ಷ್ಯ ಕೊಡೋದು ಬಿಟ್ವಿ ಅಂದ್ರೆ ಈಗಿನ ಹುಡುಗರದು ಹೆಂಗೆಲ್ಲ ಪರಿಸ್ಥಿತಿ ಅಂದ್ರೆ ಪರೀಕ್ಷಾ ಬಂದ್ರೆ ಹೊರಗೆ ಬಂದ್ರು ಅಂದ್ರೆ ಶೂನ್ಯ, ಅದಾಗಿ ಏನೂ ಇಲ್ಲ. ಆದ್ರೆ ಸತ್ಪುರುಷರ ವಿದ್ಯೆ ಅಂದ್ರೆ ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ, ಅರ್ಥಾತ್ ಏನು ಅಂದ್ರೆ, ಈಗ ನಾವು ಮಾವಿನ ಗಿಡ ಹಚ್ಚಿದ್ವಿ, ಅದ್ರ ದಿನ ನೀರು ಹಾಕೋತಾ ಇದ್ವಿ, ಅದು ಪ್ರಫುಲ್ಲಿತವಾಗಿ ಬೆಳೀತದ, ಬೆಳೆದು ಹೊಡ್ದಾಗ ಆಮೇಲೆ ನೀರು ಹಾಕುವ ಅವಶ್ಯಕತೆ ಇಲ್ರಿ. ಅದರ ಬೇರುಗಳು ಒಳಗಿರ್ತಕ್ಕಂಥ ಶಾಶ್ವತವಾಗಿರೋ ನೀರಿನ ಸಂಬಂಧವನ್ನು ಹೊಂದಿದ ಮೇಲೆ ಅವುಗಳಿಗೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹೆಂಗೋ ಹಂಗ ಅವ್ರದ್ದು ಏನದ ಮನಸ್ಸನ್ನು ಅಂತರ್ಮುಖ ಮಾಡಿ ಅಖಂಡವಾಗಿರ್ತಕ್ಕಂಥ ಒಂದು ಅನುಸಂಧಾನದಿಂದ 12 ವರ್ಷ ನಾಮಸ್ಮರಣೆ ಮಾಡಿ, ವಯಸ್ಸಿನ 12ನೇ ವರ್ಷ ಇಡೀ ಭಾರತದಲ್ಲಿ ಇವತ್ತಿನ ತನಕನೂ ಅವ್ರ ರೆಕಾರ್ಡ್ ಯಾರು ಬ್ರೇಕ್ ಮಾಡಿಲ್ಲ. ಏನು ಅಂದ್ರೆ ಲಗ್ನ ಮಂಟಪದಲ್ಲಿ ಅಂತರ್ಪಟದ ಮುಂದೆ ನಿಂತಾಗ ಸುಮ್ಮನೆ ಸಾವಧಾನ ಅಂದ ಕೂಡಲೇ ಓಡಿ ಹೋಗ್ಬಿಟ್ರು. ಮತ್ತೆ ಯಾರು ಹೆಂಗೆ ಓಡಿ ಹೋದ್ರು ನಮ್ಮ ಕಡೆಗೆ ನಮಗಿನ್ನೂ ಕಿವಿಗೆ ಕೇಳಿ ಸಿಕ್ಕಿಲ್ಲ. 12 ವರ್ಷ ಟಾಕರಿ ಅನ್ನುವಂತ ಒಂದು ಊರಿನ ಗೋದಾವರಿ ಮತ್ತು ಕಪಿಲಾ ನದಿಯ ಸಂಗಮದ 12 ವರ್ಷ ನಾಭಿ ಪರ್ಯಂತ ನೀರಿನಲ್ಲಿ ನಿಂತ್ಕೊಂಡು ಅಖಂಡ ನಾಮಸ್ಮರಣೆ. ಮಳೆ ಗಾಳಿ ಬಿಸಿಲು ಸ್ವಲ್ಪ ನಮ್ಗೆ ಎಷ್ಟರೇ ಮನಸ್ಸು ಅಸ್ವಸ್ಥ ಇರ್ತದೆ, ನಮಗೆ ಎಷ್ಟರೇ ಅಸಹನಶೀಲತ ಅಂದ್ರೆ ಸ್ವಲ್ಪ ಬಿಸಿಲು ಈ ವರ್ಷ ಏನು ಬಿಸಿಲು ಅದು ಸಹನ ಆಗುವುದಿಲ್ಲ. ಸ್ವಲ್ಪ ಮಳೆ ಭಾಳ ಬರ್ಲಿಕ್ಕೆ ಅಂದ್ಕೊಳ್ಳಿ, ಈ ಏನ್ ಮಳೆ ಹಚ್ಚಿ ಬಿಡ್ತದೆ ಅದು ಸಹನ ಆಗುವುದಿಲ್ಲ. ಸ್ವಲ್ಪ ಚಳಿ ಭಾಳ ಬೆಳಿಬೇಕು, ಈ ಚಳಿ ಏನೂ ಸಹನ ಆಗುದಿಲ್ಲ. ಒಟ್ಟು ಮನ್ಯಾಗ ಇವತ್ತೇನದ ಬಾಂಡಿ ತೊಳೆಯೋ ಜನ್ಮ ಬರ್ಲಿಲ್ಲ, ಮುಗಿದು ಹೋಗಿ ಮನ್ಯಾಗ ಒಬ್ಬರಿಗೆ ಇದ್ರು ಒಬ್ರು ಟೆನ್ಷನ್, ಬಾಂಡಿ ತೊಳೆಯಕ್ಕೆ ಬರ್ಲಿಲ್ಲ, ಬಾಂಡಿ ತೊಳೆಯ ಎಷ್ಟೇ ಮನಸ್ಸಿದ್ರು. ಇವಾಗ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಅವರು ದೀರ್ಘಕಾಲದವರೆಗೆ ಅಂತರ್ಮುಖರಾಗಿ ತಮ್ಮ ಒಂದು ವಿಚಾರ ಶಕ್ತಿಯ ಒಂದು ಅರ್ಥಾತ್ ಏನು ಆ ವಿಚಾರ, ಆ ಬುದ್ಧಿಯ ಒಂದು ಆ ವೃಕ್ಷವನ್ನು ಬೆಳೆಸುತ್ತಾ ಹೋದ್ರು ಅಂದ್ರೆ ಅದು ಒಳಗಿರ್ತಕ್ಕಂಥ ಅಖಂಡ ವಾರಿಧಿ ಅಂದ್ರೆ ಸಚ್ಚಿದಾನಂದ ಸಾಗರವನ್ನು ಸ್ಪರ್ಶ ಮಾಡ್ತೀವಂದ್ರೆ ಅದರೊಳಗಿಂದ ಜ್ಞಾನದ ಪೌಂಟೆ ಕಾರಂಜಿ ಪುಟಿಲಿಕ್ಕೆ ಅವ್ರಿಗೆ ನೆನಪು ಮಾಡ್ಕೋಬೇಕಾಗಿ ಬರುವುದಿಲ್ಲ. ಅಥವಾ ಅದ್ರ ಬಗ್ಗೆ ಆ ಪುಸ್ತಕ ನಾವು ರೆಫರ್ ಮಾಡಿದ್ವಿ, ಈ ಪುಸ್ತಕ ರೆಫರ್ ಮಾಡಿದ್ವಿ, ನೆಟ್ ತೆಗೆದು ನೋಡಿದ್ವಿ, ಇಂಟರ್ನೆಟ್ ತೆಗೆದು ನೋಡಿದ್ವಿ ಅನ್ನೋ ಸಾಧನೆ ಇಲ್ಲ. ಕೂತು ಹೇಳಿಕ್ಕೆ ಹತ್ರು ಅಂದ್ರೆ ಅಖಂಡವಾಗಿ
ನಿನ್ನ ನಾವು ನೋಡಿದ್ವಿ ಯೋಗ ವಾಸಿಷ್ಠರ ಬಗ್ಗೆ ಎಲ್ಲೋ ಒಂದು ಕಡೆಗೆ ಮಾತಾಡುವತ್ನಾಗ 32,000 ಓವಿ ಬರ್ತಾರೆ. ಮಹಾಭಾರತದೊಳಗೆ 1,00,000 ಓವಿ ಶ್ಲೋಕವ, 1,00,000 ಶ್ಲೋಕವ. ಏನು ಬುದ್ಧಿ ಇರ್ಬೋದು ಅವರು. ಆ ಬುದ್ಧಿ ನಮ್ಮಂಗೆ ದೇಹ ಬುದ್ಧಿ ಏನ್ರಿ, ಅವ್ರ ಬುದ್ಧಿ ಆ ಪರಮಾತ್ಮ ಸ್ವರೂಪದ ಜೊತೆಗೆ ಎಷ್ಟು ತಾದಾತ್ಮ್ಯ ಆಗಿರ್ತದೆ ಅಂದ್ರೆ ಒಳಗಿನಿಂದ ಜ್ಞಾನ ಹಂಗ. ಒಂದ್ಸಲ ನರಸಿಂಹ ಕೇಳ್ಕರ್ ಅಂತಿದ್ರು, ಪುಣೆ ನರಸಿಂಹ ಚಿಂತಾಮಣಿ ಕೇಳ್ಕರ್, ಅವ್ರ ಲೋಕಮಾನ್ ಕೇಳ್ಕರ್ ಅಗ್ನಿ ರೈಟ್ ಹ್ಯಾಂಡ್. ಅವ್ರಿಗೆ ಒಂದು ಬಿರುದು ಕೊಡಬೇಕು ಅಂತ ಮಾಡಿದ್ರು. ಹಠಾತ್ ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಡಬೇಕು ಅಂತ ಒಂದು ದೊಡ್ಡ ಸಮಾರಂಭ ಆಗಿತ್ತು. ಅವ್ರಿಗೆ ಬಿರುದು ಕೊಟ್ಟರು, ಪ್ರಶಸ್ತಿ ಕೊಟ್ಟರು. ಅವಾಗ ಅವರಂದ್ರು, ಏನ್ ನನ್ನೊಳಗೆ ಏನಂತ ದೊಡ್ಡ ಒಂದು ಜ್ಞಾನದ ಅಂತ ತಿಳ್ಕೊಂಡ್ರು ನೀವು ನನಗೆ ಈ ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಡ್ಲಿಕ್ಕೆ. ಜ್ಞಾನೇಶ್ವರ ಮಹಾರಾಜರ ಒಂದೊಂದು ಓವಿಗೆ ಇಂಥ 10,000 ಪ್ರಶಸ್ತಿ ಕೊಟ್ಟರು ಕಡಿಮೆ ಬೀಳ್ತದೆ. ಎಲ್ಲಿಂದ ಬಂತ್ರಿ ಜ್ಞಾನದು? ನಮ್ಮ ಜ್ಞಾನ 2 ದಿವಸ ನಾವು ಓದದೇ ಇದ್ರ ನೋಡದೇ ಇದ್ರ ಪುಸ್ತಕ ತೆಗಿದೇ ಇದ್ರೆ ನಮ್ಮ ಜ್ಞಾನ ಬಾಡಿ ಹೋಗಿಬಿಡುತ್ತೆ. ಆ ವಿದ್ಯಾವಾರಿಧಿ ಅನ್ನೋ ಶಬ್ದ ಉಳಿದುಕೊಂಡು ನಾವು ಬಹಳ ಸಮರ್ಥ ರಾಮದಾಸ್ ಸ್ವಾಮಿಗಳು ದಾಸಬೋಧ ನಾವು ಕನ್ನಡದಲ್ಲಿ ಓದಿ ಬದ್ಧವಾಗಿ ಮಾಡೀವಿ. ಅದೇ ರೀತಿಯಾಗಿ ಗಣಸರವರು ಸಮರ್ಥರ ಬಗ್ಗೆ ಬರೆದಿರೋ ಎಲ್ಲಾ ಪುಸ್ತಕಗಳು ಮಾಡಿ 100 ಪುಸ್ತಕ ಟ್ರಾನ್ಸ್ಲೇಷನ್ ಮಾಡಿ. ಅರ್ಥಾತ್ ಏನು ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಜೀವನದಲ್ಲಿ ಒಬ್ಬ ಮನುಷ್ಯ ತನ್ನ ಒಂದು ಜೀವನದಲ್ಲಿ ಇಷ್ಟೊಂದು ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಕೇವಲ ದೇಹ ಬುದ್ಧಿಯಿಂದ ಶಕ್ತಿ. ಅದಕ್ಕಾಗಿ ನಮ್ಮ ಬುದ್ಧಿ ಅನ್ನೋದು ಆ ಪರಮಾತ್ಮ ಸ್ವರೂಪದ ಜೊತೆ ತಾದಾತ್ಮ್ಯ ಹೊರತು ನಮ್ಮ ಜೀವನದೊಳಗಿಂದ ಏನೂ ನಿರ್ಮಾಣ ಆಗಲಿ ಅನ್ನೋದಕ್ಕೆ ಸಮರ್ಥರು ಅವರ ಶಿಕ್ಷಣದ ಬಗ್ಗೆ ಇರತಕ್ಕಂಥ ಅವರ ದೃಷ್ಟಿ ಏನಿತ್ತು, ಅವ್ರ ದೃಷ್ಟಿಕೋನ ಏನಿತ್ತು, ಅವ್ರ ಮೌಲ್ಯ ಏನಿತ್ತು, ಬದ್ಧತೆ ಏನಿತ್ತು, ಅದರ ಒಂದು ಸ್ವರೂಪ ಏನಿತ್ತು ಅನ್ನೋದನ್ನು ಬದಲಾದ. ಅಂದ್ರೆ ಅವರ ಸಮಗ್ರ ಜೀವನದೊಳಗಿನ ಒಂದು ಕಿಂಚಿತ್ ವಿಚಾರ ಅನ್ನೋದೇ ಅಷ್ಟೊಂದು ಚಿಂತನೆ ಮಾಡುವಂತಹ ವಿಷಯ. ಅಂಥ ಸಮರ್ಥ ರಾಮದಾಸ್ ಸ್ವಾಮಿಗಳು ಸಾಮಾನ್ಯ ಅದ ಶಿವತರ ಘಡಿ ಒಳಗೆ ಕೂತ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ, ಅವ್ರು ಬರೀತಾ ಇದ್ದಾರೆ. ಕಲ್ಯಾಣ ಸ್ವಾಮಿ 6 ತಿಂಗಳೊಳಗೆ ದಾಸಬೋರ್ ಬರೋದು. ಅದ ಶಿವತರ ಘಡಿ ಒಳಗೆ ನಾನು 15 ದಿವಸ ಇತ್ತು. ಅದು ಬರೇ ಏನಪ್ಪ ಅಂತಂದ್ರೆ ಈ ಗಡ್ಡೆಗೆ ಅನುಸು ತಿಂದ್ಕೊಂಡಿರ್ಬೇಕಾದ್ರೆ. ಛತ್ರಪತಿ ಶಿವಾಜಿ ಪ್ರತಿ ವರ್ಷ ರಾಮನವಮಿ ಉತ್ಸವಕ್ಕೆ ಏನಾದರೂ ಕಳಿಸ್ತಾ ಇದ್ದ ಸಾಮಾನು ಸಾಕಷ್ಟು. ಅದೊಂದ್ಸಲ ಅವ್ನು ಬಹಳ ದೂರ ಹೋದಾಗ ಅವನು ಒಂದು ಇದರಿಂದ ಏನದ ಅದು ಅರಮನೆಯಿಂದ ಸಾಮಾನು ಬಂದಿಲ್ಲ. ಎಲ್ಲ ಶಿಷ್ಯರಿಗೆ ಗಾಬರಿ ಆದರು, ಹೆಂಗ್ ಮಾಡ್ಬೇಕ್ರಿ ಈ ವರ್ಷ, ಹೆಂಗ್ ಮಾಡ್ಬೇಕ್ರಿ ಈ ವರ್ಷ. ಸಮರ್ಥರು ಅದಕ್ಕಾಗಿ ಕಾಳಜಿ ಮಾಡ್ತಾರೆ ಅಂತ ಹೇಳಿ ಕಲ್ಯಾಣ ಸ್ವಾಮಿನ ಒಂದ್ ಕಡೆ ಕರ್ಕೊಂಡು ಹೋಗಿ ಕೂಡಿಸಿದ್ರು. ಅರ್ಥಾತ್ ಹೇಳಿ ಶುರು ಮಾಡಿದ್ರು. ಪ್ರಭಾತೆ ಮನಿ ರಾಮ ಚಿಂತಿತ ದಾವ ಉಡೇ ವೈಖರಿ ರಾಮ ದೇವದಾವ. ಸರಳ ಏನದ 204 ಶ್ಲೋಕಗಳಲ್ಲಿ ಈ ರೀತಿಯಾಗಿ ಹೇಳಿ ಬಲಾಚೆ ಶ್ಲೋಕ ಅವ್ರು ಎಲ್ಲ ಶಿಷ್ಯರಿಗೆ ಕಲಿಸಿದ್ರು. ಎಲ್ಲ ಶಿಷ್ಯರು ಅವನು ಅನ್ಕೋತ ಎಲ್ಲ ಕಡೆಗೂ ಭಿಕ್ಷಾ ಹೋದ್ರೆ ಶಿವಾಜಿಯಿಂದ ಎಷ್ಟು ಬರ್ತಿತ್ತು ಅದನ್ನ 4 ಪಟ್ಟು ಭಿಕ್ಷಾ ಬಂತ. ಮನಾತಿ ಶತೆ ಐಕತಾ ದೋಷ ಜಾತಿ ಮತಿ ಮಂದತೆ. ಈ ರೀತಿಯಾಗಿ ಸಮರ್ಥರ ಜ್ಞಾನ ವಿಲಕ್ಷಣವಾದ್ದು. ನಾವೆಲ್ಲರೂ ಸ್ವಲ್ಪ ಅದನ್ನ ಚಿಂತನೆ ಮಾಡಬೇಕು, ಓದಬೇಕು. ಅವ್ರದ್ದು ಎಷ್ಟೊಂದು ಅವರು ಅದರ ಬಗ್ಗೆ ಅಭ್ಯಾಸ ಮಾಡಿ ಮರಾಠಿಯವರು ಬರೆದದ್ದು ಅದನ್ನು ಅವರು ಎಷ್ಟೊಂದು ಸರಸವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಮತ್ತು ಇವರು ಅದನ್ನು ಪ್ರಕಾಶನ ಮಾಡಿದ್ದಾರೆ. ಇದು ನಿಜವಾಗಿಯೂ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯದ ಅದರ ಮಹತ್ವ ನಮಗೂ ಗೊತ್ತು. ಯಾಕೆಂದ್ರೆ ನಮಗೂ ಸಹಿತ ಪ್ರಕಾಶನ ನಡೀತಾನೆ ಇರ್ತಾರೆ. ಪುಸ್ತಕ ಬರೆಯೋದು ಹಿಡ್ಕೊಂಡು ಬುಕ್ ಸ್ಟಾಲಿಗೆ ಬರೋವರೆಗೂ ಎಲ್ಲ ಇಲ್ಲೇ ಆಗ್ತದೆ. ಹೆಬ್ಬಳ್ಳಿ ನಮ್ಮೂ ಪ್ರೆಸ್ ಇದೆ ಅಥವಾ ಕಂಪ್ಯೂಟರ್ನ ಕೆಲಸ ನಡೀತದೆ.
ಇದರ ಹಿಂದೆ ಏನಾದರೂ ಈಶ್ವರಿ ಸತ್ತ ಕಾರ್ಯ ಮಾಡ್ತಾ ಇದೆ. ಆ ಈಶ್ವರಿ ಸತ್ತ ಇಲ್ಲದೆ ಇದ್ರೆ ಇವೆಲ್ಲ ಕಾರ್ಯ ಆಗುವಂಥವುಗಳಲ್ಲ. ಆದ್ದರಿಂದ ನಮಗೆ ಬಹಳ ಸಂತೋಷ ಆಯಿತು. ಸಮರ್ಥರ ಬಗ್ಗೆ ಎಷ್ಟು ಬರೆದರೂ ಕಡಿಮೆ. ಮೊನ್ನೆ ಒಂದು ನಾನು ಛತ್ರಪತಿ ಶಿವಾಜಿ ಚರಿತ್ರೆ ಓದ್ತಾ ಇದ್ದೆ. ನಮ್ಮ ಗಾಡಿಯಲ್ಲಿ ಎಲ್ಲರೂ ಹೋಗು ಮುಂದೆ ಬರು ಮುಂದೆ ಓದ್ತಾ ಇದ್ದೆ. ನಮ್ಮ ಭಾರತೀಯರ ಶೋಕಾಂತಿಕ ಹೇಳ್ತೀನಿ. ನೆಪೋಲಿಯನ್ ಬಗ್ಗೆ 12,000 ಪುಸ್ತಕಗಳು ಜಗತ್ತಿನಲ್ಲಿ. ಆದ್ರೆ ಅವ್ರು ಬರೀತಾರೆ ಏನು, ಬಾಬಾ ಸಾಹೇಬ್ ಇವರು ಪುರಂದರೆ ಅವರು ಬರೀತಾರೆ ಏನು ಅಂದ್ರೆ ಛತ್ರಪತಿ ಶಿವಾಜಿ ಬಗ್ಗೆ 600-700 ಪುಸ್ತಕ ಇಲ್ಲ. ನಮಗೆ ಅದ್ರಲ್ಲಿ ಜಿಜ್ಞಾಸನ ಐತಿ ಲಕ್ಷ. ನಾನು ಪ್ರತಿ ದಿವಸ ಶಿವಾಜಿ ಚರಿತ್ರೆಗೆ ಓದಿದ್ದೆ. ಸಮರ್ಥ ರಾಮದಾಸ್ ಸ್ವಾಮಿಗಳ ಚರಿತ್ರೆ ನನ್ನ ಕಡೆ ಭಂಡಾರನ. ನಾನು ಮಂದಿ ಎಷ್ಟೋ ಸಲ ಹೇಳಿದ್ರೆ ಹೆಣ್ಮಕ್ಳು ಆ ವೆರೈಟಿ ಬ್ಯಾಗಿನಾಗ ಸುಸುಳ ಇದನ್ನ ಹಚ್ಕೊಂಡು ಆ ಪೌಡರು ಅದು ಇದು ಸ್ನೋ ಕನ್ನಡಿಗೆ ಹಣಿಗೆ ಇಟ್ಕೊಂಡು ಅಡ್ಡಾಡೋಗ್ತೀನಿ. ಸತ್ಪುರುಷ ಚರಿತ್ರೆ ಇಟ್ಕೊಂಡು ಕೂತಲ್ ನಿಂತ ತೆಗೆದು ಓದ್ಲಿಕ್ಕೆ ನಾ ಹೇಳಿದೆ ಶೋಕೇಶ್ನಾಗ ಅವು ಸುಮ್ಮನೆ ಕಪ್ಪು ಬಸಿ ಗ್ಲಾಸು ಗೊಂಬಿ ಇಡೋಕ್ಕಿಂತನೂ ಜ್ಞಾನೇಶ್ವರಿ ಇಡ್ರಿ, ದಾಸಬೋಧ ಇಡ್ರಿ, ತುಕಾರಾಮ್ ಗಾಥಾ ಇಡ್ರಿ, ಕುಮಾರವ್ಯಾಸ ಭಾರತ ಇಡ್ರಿ. ಜನರಿ ನೋಡಿದವ್ರಿಗೆ ಏನ್ ಅನ್ಸ್ಬೇಕು ಅಂದ್ರೆ ನಮ್ಮ ಶೋಕೇಶ್ ಪ್ರದಕ್ಷಿಣೆ ಹಾಕಬೇಕು ಅಂತ ಅನ್ಸ್ತು. ನಮ್ಮ ಶೋಕೇಶಿನ ಬಗ್ಗೆ ಅವರಿಗೆ ಪೂಜ್ಯ ಭಾವನಾ ಬರ್ಬೇಕು. ಅದೆಲ್ಲ ಬಿಟ್ಬಿಟ್ಟು ಕಪ್ಪು ಬಸಿ ಇಟ್ಟೆ ಗ್ಲಾಸ್ ಇಟ್ಟೆ ಏನ್ ಮಾಡ್ಬೋದು? ತೆಗೆದು ಹೊರಗೆ ಹೋಗೋದು ಬಿಡ್ಬೇಕು. ಹೋಗಿ ಬ್ಯಾಡ್ರಿ ಹೇಳುದು ನಾನು. ಮತ್ತೆ ಹೋಗೋದು ಬಿಟ್ರೆ ಮತ್ತೆ ಮನ್ಯಾಗ ಜಗಳ ಶುರುವಾಗಿ ಅದು ನಮ್ಗೆ ವ್ಯಾಲ್ಯೂಯೇಷನ್ ಆಗೋದು. ಜೀವನದ ಮೌಲ್ಯ ಅರ್ಥ ಆಗೋದು. ಸಮಯವನ್ನು ಹೆಂಗೆ ಕಳೆದು ನಾವು ಇದು ಮಾಡಿ ಸಾರ್ಥಕ ಮಾಡ್ಕೋ. ಗಡಿನೇ ಗಡಿ ಸಾರ್ಥಕಾಚೀಕರ. ಈ ಒಂದೊಂದು ಕ್ಷಣನೂ ಸಾರ್ಥಕ ಮಾಡ್ಕೋ. ಆದ್ದರಿಂದ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ವಾಟ್ಸ್ಆ್ಯಪ್ ಫೇಸ್ಬುಕ್ ಏನಂತ ನನಗೆ ಇವತ್ತಿನ ತನಕ ಮೊಬೈಲ್ ಆಪರೇಟ್ ಮಾಡಿ ಬರುವುದಿಲ್ಲ, ಟಿವಿ ಆಪರೇಟ್ ಮಾಡಿ ಬರುವುದಿಲ್ಲ, ಕಂಪ್ಯೂಟರ್ದಂತೂ ಪ್ರಶ್ನೆ ಇಲ್ಲ. ಯಾವ ಬಟನ್ ಒತ್ತಬೇಕು ಗೊತ್ತಿಲ್ಲ. ಅದಿಲ್ಲದೆ ಇದ್ರೆ ಜೀವನ ನಡೆಯಂಗಿಲ್ಲ. ಮೊಬೈಲ್ ಇಟ್ಕೊಳ್ರಿ, ಕಡ್ಡಿ ಪೆಟ್ಟಿಗೆ ಇಟ್ಕೊಂಡಾಗ ಇಟ್ಕೊಳ್ರಿ. ಎದಕ್ಕರೆ ಬೆಂಕಿ ಹಚ್ಚೋದು ಹೋಗ್ಬಾರ್ದು. ಎಲ್ಲಿ ಅವಶ್ಯಕತೆ ಅದ ಅಲ್ಲಿ ದೀಪ ಹಚ್ಚು ಪೂರ್ತಿ ಕಡ್ಡಿ ಪೆಟ್ಟಿಗೆ, ಒಲಿ ಹೊಲ್ಸು ಪೂರ್ತಿ ಕಡ್ಡಿ ಪೆಟ್ಟಿಗೆ. ಹೆಂಗೋ ಹಂಗೇನೋ ಒಂದು ಒಳ್ಳೆ ವಿಚಾರ ತಿಳ್ಕೊಳ್ಳೋ ಪೂರ್ತಿ ಕಡ್ಡಿ. ಇಂಥ ಗ್ರಂಥಗಳನ್ನು ಓದಬೇಕು. ನಾನು ಇದನ್ನ ಹೇಳಿಕಂತ ಅತಿ ಸಹಜವಾಗಿ ಹೇಳಿಕಂತೀನಿ. ಕಾಲೇಜ್ ಬಿಟ್ಟ ಮೇಲೆ 68ನೇ ಇಸ್ವಿ ಜನವರಿಯಲ್ಲಿ ಕಾಲೇಜ್ ಬಿಟ್ಟ ಮೇಲೆ ಇವತ್ತಿನ ತನಕ ಕನಿಷ್ಠ ಒಂದು 5,000 ಪುಸ್ತಕ ಓದಿದ್ವಿ. 5 ಭಾಷೆಗಳಲ್ಲಿ, ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್. ನನ್ನ ಕಡೆ ಒಂದು 15,000 ನನ್ನ ವೈಯಕ್ತಿಕ ಪುಸ್ತಕಗಳು. ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಸಿಗಲಿಕ್ಕಿಲ್ಲ ಅಂತ ಪುಸ್ತಕ ನಾವು ಇಟ್ಕೊಂಡು ಎಲ್ಲ ಹೋದ್ರು ಪುಸ್ತಕ ತಗೊಂಡ್ಬಿಟ್ಟು ಪುಣೆಯೊಳಗೆ ದಿನ ಸಂಜೆ ವಾಕಿಂಗ್ ಮಾಡೋ ಮುಂದೆ ಫುಟ್ಪಾತ್ ಅಂತ ಹೋಗ್ತಿದ್ವಿ. ಅದು ಸೆಕೆಂಡ್ ಹ್ಯಾಂಡ್ ಪುಸ್ತಕ ಹಚ್ಚಿರ್ತಿದ್ವಿ. ಅದೇನು ದಿನ ಒಂದು 2 ಪುಸ್ತಕ ಹಾಕ್ತೀವಿ. ಪುಸ್ತಕದ ಬಗ್ಗೆ ನಮ್ಗೆ ಬಹಳಷ್ಟು ಮಹತ್ವ ಅನಿಸ್ತದೆ. ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಕಲ್ಪನೆ ಬೇಕು. ಏನಿದೆ ಬರೀ ಅದನ್ನು ಕಿವಿ ಹಾಕ್ಕೊಂಡ ಮೊನ್ನೆ ಅವನು ನಮ್ಮ ಹುಡುಗ ನಮ್ಮ ಬೆಕ್ಕಿನ ಅವ ಹಿಂಗೆ ಕಿವಿ ಹಾಕೊಂಡು ಇರ್ತಾವಲ್ಲ, ಅವ್ನು ಹಿಂಗೆ ಹಾಕೊಂಡು ಬಂದಿದ್ದ. ನಾ ಏನಂತ ಅವನಿಗೆ ಸಹಜ ಕೊಲೆ ನಮಸ್ಕಾರ ಮಾಡಿ ಆ ರಾಘವೇಂದ್ರ ಸ್ವಾಮಿಗಳು ರಾಕೆಟ್ ಒಳಗೆ ಹಾಕೋಲ್ಲ ಹಾಕೊಂಡು ಇರ್ತಾರಲ್ಲ, ಅದನ್ನು ಕೊಳ್ಳ ಹಾಕೊಳ್ಳೋಕೆ ನಮ್ಗೆ ಸಂಕೋಚ ಅನ್ಸೋದಿಲ್ಲ. ಮಹಾರಾಜ ರಾಕೆಟ್ ಹಾಕೊಂಡ್ರಿ ಅಂದ್ಕೊಳ್ಳಿ ಅಸಹ್ಯ ಅನಿಸ್ತು. ಆ ಕೊಳ್ಳಾಗ ಇವನು ಹಾಕೋತಾರ ಬಟನ್ ಏನು ಕಿವಿ ಹಾಕೊಂಡು ಇರ್ತಾವ. ಅವ್ನು ಹಂಗ ಹಾಕೊಂಡು ಅಡ್ಡಾಡ್ಲಿಕ್ಕೆ ಚಲೋ ನಮಗೇನು ಸಂಕೋಚ ಅನ್ಸೋದು. ಇದು ಫ್ಯಾಷನ್ ಚಲೋ ಪ್ರೆಸ್ಟೀಜ್ ಅನಿಸ್ತದೆ. ಆದ್ರೆ ರಾಕೆಟ್ ಹಾಕೊಡ್ರಿ ಒಂದು ಕೂಡಲೇ ನಾಚಿಕೆ ಬರ್ತದೆ. ಏನು ಶೋಕಾಂತಿಕ ಆಗಿದೆ ಇರ್ಬೋದು. ನಮ್ಮ ನಿಜವಾಗಿ ಬಹಳ ಸಂತೋಷ ಆಯಿತು ಗೋಪ್ತಿ ಅವ್ರ ಬಗ್ಗೆ, ಅದೇ ರೀತಿ ಇವರೆಲ್ಲರ ಬಗ್ಗೆ. ಅವರು ಇಂಥ ಸುಂದರವಾದ ಪುಸ್ತಕವನ್ನು ಬರೆಯಲ್ಲ, ನಾವೆಲ್ಲರೂ ಓದಬೇಕು. ಇನ್ನು ತೆಲುಗು ತಮಿಳು ಭಾಷೆಗಳಲ್ಲಿ ಆಗಬೇಕು ಅನ್ನೋದು ಅವರ ಅಪೇಕ್ಷೆ. ಸದ್ಗುರು ಅನುಗ್ರಹಗಳೆಲ್ಲ ಸಂಪನ್ನ ಆಗಲಿ. ಇವತ್ತು ನಿಜವಾಗಿ ನಾವು ಸದ್ಯ ಈ ಊರಿಗೆ ಹೋಗಬೇಕಾಗಿದೆ. ಆದರೂ ಸಹಿತ ಏನೋ ಒಂದು ಸಭಾದಲ್ಲಿ
ಎರಡು ವಿಚಾರ ಹೇಳಬೇಕು ಅನ್ನುವಂಥ ಮನೋಭಾವನೆಯನ್ನು ಹೇಳಿದ್ದೀನಿ. ನಾನು ಸದ್ಗುರುಗಳಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನಂದ್ರೆ ಸದ್ಗುರುಗಳು ಸಮರ್ಥ ರಾಮದಾಸರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮ್ಮೆಲ್ಲರಿಗೂ ಭಗವಂತನ ಭಕ್ತಿ ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ಹೇಳಿ ಮುಖ್ಯವಾಗಿ ಹೇಳಬೇಕು. ನಾನು ಕಿವಿ ಒಳಗೆ ಪೂರ ಆಗಿದೆ, ಅದು ಬಹಳ ಹೊಡಿತಿರ್ತದೆ, ಗಂಟಲು ಬಹಳ ದಿವಸದಿಂದ ನೋವಾಗಿದೆ. ಆದರೂ ಈ ಸಂದರ್ಭದಲ್ಲಿ ಏನೋ ಒಂದೆರಡು ಮಾತಾಡಬೇಕು ಅಂತ ಅಡಿಗೆ. ಸದ್ಗುರುನಾಥ ಮಹಾರಾಜ್ ಕಿ ಜಯ.